ಇವಾಗ ನಾನು ಕೇಳಲೇಬೇಕು. ನೀವು ಇಷ್ಟೊಂದು ಮಾಡ್ಲಿಂಗ್ ಮಾಡಿದ್ರಿ, ಆಕ್ಟಿಂಗ್ ಮಾಡಿದ್ರಿ, ಸೊ ಇವಾಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಮೆಂಟರ್ ಆಗಿ ಕೂಡ ನೀವು ಹೋಗಿದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಭರ್ಜರಿ ಬ್ಯಾಚುಲರ್ದು ಒಂಥರ ಚೆನ್ನಾಗಿತ್ತು. ಯಾಕಂದ್ರೆ ರವಿ ಸರ್ ಇದ್ರು, ರವಿಚಂದ್ರನ್ ಸರ್, ರಚಿತಾ ಮ್ಯಾಮ್ ಇದ್ರು. ಅಂದ್ರೆ ಅವ್ರಿಬ್ರು ಗೈಡೆನ್ಸ್ ಎಲ್ರಿಗೂ ಟೀಮ್ ಅಲ್ಲಿ ಯಾರ್ಯಾರಿದ್ರು ಕಂಟೆಸ್ಟೆಂಟ್ಸ್ ಎಲ್ರಿಗೂ ಇತ್ತು. ಬಟ್ ಏನಂದ್ರೆ ಮಾತಾಡ್ತಿದ್ರೆ ಡ್ಯಾನ್ಸ್, ಮಾತಾಡ್ತಿದ್ರೆ ಸ್ಕಿಟ್, ನನಗೆ ಅದೆಲ್ಲ ಆಗ್ ಬರಲ್ಲ. ನಂಗೆ ರಿಹರ್ಸಲ್ ಹೋಗು ಅದೆಲ್ಲ ನಂಗೆ ಆಗ್ ಬರಲ್ಲ. DKD ಡ್ಯಾನ್ಸ್ ಬೇರೆ ಇತ್ತು. ನಂಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಇಲ್ಲ ಅನ್ಬಾರ್ದು, ಈ ತರ ಅಂದ್ರೆ ಕಷ್ಟಪಟ್ಟು ಮಾಡ್ತಿರಬೇಕು ಅಂತ. ಅದು DKD ಡ್ಯಾನ್ಸ್ ಅಂದ್ರೆ ನಿಮ್ಗೆ ಗೊತ್ತಿರತ್ತೆ, ತುಂಬಾ ಏನೇನೋ ಮೂಮೆಂಟ್ಸ್ ಆಗುತ್ತೆ, ಅದೆಲ್ಲ ಮಾಡಿಸ್ಬಿಟ್ರು ನನ್ನ ಹತ್ರ. DKD ಆಮೇಲೆ DKD ಜಡ್ಜಸ್ ಎಲ್ಲ ಯಾರು ಇರ್ತಾರೆ, ಗಟ್ಟಿ ಜಡ್ಜಸ್, ಅವ್ರನ್ನ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ನನಗೆ ಸ್ವಲ್ಪ ಅದೆಲ್ಲ ಅಯ್ಯೋ ಹೆಂಗಾರು ಬಂದಪ್ಪ ಶೋಗೆ ಅಂತ ತುಂಬಾ ಸರಿ ಅನ್ಸ್ಬಿಟ್ಟಿದೆ. ಎಷ್ಟೊಂದ್ಸರಿ ಚಕ್ಕರ್ ಹಾಕ್ಬಿಟ್ಟಿದೀನಿ. ಚಕ್ಕರ್ ಹಾಕ್ದಾಗೆಲ್ಲ ಈ ಅಕುಲ್ ಹೇಳೋದು, ಅಮೂಲ್ಯ ಬಂದಿಲ್ಲ, ಡ್ಯಾನ್ಸ್ ಮಾಡ್ಬೇಕಂತಾನೆ ಅಮೂಲ್ಯ ರಜಾ ಹಾಕಿದ್ದಾಳೆ ಅಂತ ಹೇಳೋದು. ಅದು ಜಡ್ಜಸ್ ಮುಂದೆ ಹಾಕೊಟ್ಬಿಡೋದು. ಅವರು ರಚಿತಾ ಆಮೇಲೆ ಓಕೆ ನೀನ್ ಡ್ಯಾನ್ಸ್ ಮಾಡ್ಬೇಕಂತಾನೆ ಬಂದಿಲ್ಲ, ಇವಾಗ ಡ್ಯಾನ್ಸ್ ಮಾಡು ಅನ್ನೋದು. ತಮಾಷೆಗೆ ಕಾಲು ಮತ್ತೆ ಹೀಲ್ ತಾಕೊ ಬಂದಿದ್ಯಾ ಅಂತಾರೆ ಹೇಳೋದು. ಅಕುಲ್ ಅರ್ಧ ಹಾಕೊಡ್ತಾ ಇದ್ರು. ಇಲ್ಲಾಂದ್ರೆ ನನ್ನ ಇಟ್ಕೊಂಡು ಕಂಟೆಂಟ್ ಏನೋ ಒಂದ್ ಸಾಂಗ್ ಮಾಡ್ಬಿಡೋದು. ಇನ್ ಸೂರಜ್ ಅನ್ನೋಪ್ಪ ಆಯ್ತಾ, ನನ್ ಲಿರಿಕ್ಸ್ ಬರ್ದ್ಬಿಟ್ಟು ಅದೇ ಸಾಂಗ್ಗೆ ಬೇರೆ ತರ ಲಿರಿಕ್ಸ್ ಕನ್ವರ್ಟ್ ಮಾಡಿ ನನ್ನ ಹೆಸರಲ್ಲಿ ಸಾಂಗ್ ಮಾಡ್ಬಿಟ್ಟು ಹಾಡ್ಬಿಟ್ಟ. ಎಲ್ಲ ರಚಿತಾ ಮ್ಯಾಮ್, ರವಿ ಸರ್ ಎಲ್ಲ ಆಗ್ತಾ ಇದಾರೆ ನನಗೆ, ನಿಮ್ ಅಜ್ಜಿ ಬಾ ಮಾಡ್ತೀನಿ ಅಂತ. ಒಂದ್ ಕಡೆ ಅವನು, ಇನ್ನೊಂದ್ ಕಡೆ ಗಿಲ್ಲಿ ನಟ. ಅವನು ಯಪ್ಪ, ನಾನು ಅವನ್ಗೆ ತೆಗ್ದುಬಿಟ್ಟಿದೀನಿ. ಎಷ್ಟು ಇದ್ರಲ್ಲಿ ಹಂಗಂಗೆ ಹಾಕ್ಬಿಟ್ಟಿದ್ದಾರೆ ಶೋಲಿ ಅಂತ ಹೋಗ್ದಿರೋದನ್ನ. ಅಯ್ಯೋ ನನ್ಗೆ ಎಲ್ರು ಅಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂತ ಹೋಗ್ದಿರೋದು ನಂಗೆ ಟೆಲಿಕಾಸ್ಟ್ ಮಾಡ್ಬಿಟ್ಟಿದ್ದಾರೆ. ಹೆಂಗೆಲ್ಲ ಹೋಗಿತ್ಯಾ ನೀನು ಅಂತ. ಇನ್ನೇನ್ ಮಾಡ್ಲಿ, ನನ್ಗೆ ಹೆಂಗ್ ಗೊತ್ತಾ, ನನ್ ಕೋಪ ಬಂದ್ರೆ ನಾನು ಹಿಂಗಿರ್ತೀನೋ ಹಂಗೆ ರಿಯಾಕ್ಟ್ ಮಾಡೋದು. ಫಿಲ್ಟರ್ ಎಲ್ಲ ಬರಲ್ಲ ಅದಕ್ಕೆ. ನಾನೇನು ಅಂದ, ನಾನು ನಂದು ನವಾಜ್ದು ಒಂದು ಏನೋ ಒಂದು ಕಾಂಪಿಟೇಷನ್ ಇತ್ತು. ನನ್ಗೆ ನವಾಜ್ಗೆ ಸಂತು, ತುಕಾಲಿ ಸಂತು ಮತ್ತೆ ಮನ್ಸ, ಅಂದ್ರೆ ಅವರಿಬ್ರು ನಾವಿಬ್ರು ಏನೋ ಒಂದು ಕಾಂಪಿಟೇಷನ್ ಇಟ್ಟು. ಆ ಟಾಸ್ಕ್ ಇಷ್ಟ ಆಗಿಲ್ಲ, ತುಂಬಾ ಡಬ್ಬಾ ತುಕಾಲಿ ತರನೇ ಇತ್ತು ಅದು. ನನ್ಗೆ ಅದು ತುಂಬಾ ಕ್ಲೀಶೆ ಅನ್ನಿಸ್ತು. ಏನಪ್ಪ ಅವ್ರು ಏನೇನೋ ಮಾಡಿಸ್ತಾರೆ ಈ ಚಾನಲ್ ಅವರು ಅಂತ ಕೋಪ ಬರ್ತಾ ಇತ್ತು. ಕಂಟ್ರೋಲ್ ಮಾಡ್ಕೊಂಡು ಹೊಡಿತಾ ಇದ್ದೆ ನಾನು. ಅವನು ಸುಮ್ನೆ ಇರ್ಬೇಕು ತಾನೆ, ಏನೋ ಗಿಲ್ಲಿ ನಟ ಏನೋ ನನ್ಗೆ ಪ್ರಾಸ ಏನೋ ಮಾಡ್ಬಿಟ್ಟು ಹೇಳ್ದ, ತಗೋಸ್ಬಿಟ್ಟೆ. ಅದನ್ನು ಹಂಗೆ ಹಾಕ್ಬಿಟ್ಟಿದ್ದಾರೆ ಚಾನಲ್. ಅದೇ ಈ ತರ ತುಂಬಾ ಬರೀ ಫನ್ ಅಷ್ಟೇ. ಭರ್ಜರಿ ಬ್ಯಾಚುಲರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಬರೀ ಫನ್ ಅಂತಾನೆ ಹೇಳ್ಬೋದು. ಅಂಡ್ ರಚಿತಾ ಮ್ಯಾಮ್ ನಂಗೆ ತುಂಬಾ ಇಷ್ಟ ಕಂಡ್ರೆ. ಪ್ರವೀಣ್ ಸರ್ ಅಷ್ಟೇ. ಪ್ರವೀಣ್ ಸರ್ ಇಷ್ಟ ಅನ್ನೋದಕ್ಕಿಂತ ಅಂದ್ರೆ ಸೀನಿಯರ್ ಆರ್ಟಿಸ್ಟ್, ಎಲ್ರಿಗೂನು ಒಂದೇ ತರ ನೋಡ್ತಾ ಇದ್ರು. ಅಂದ್ರೆ ಭೇದ ಭಾವ ಯಾರಿಗೂ ಮಾಡ್ತಾರೆ ಅಂದ್ರೆ ಎವ್ರಿ ಕಂಟೆಸ್ಟೆಂಟ್ಸ್ ಎಲ್ರು ಸೇಮ್. ಅವ್ರಿಗೆ ಕೆಲವು ಜಡ್ಜಸ್ ಮಾಡ್ತಾರೆ ಗೊತ್ತಾ, ಇವ್ರ ಫೇವ್ರೇಟ್ ಅವ್ರನ್ನ ಎಲ್ಲೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಅರ್ಧ ಇಷ್ಟ ಆಗ್ತಿದ್ರು ನನ್ ಜಡ್ಜಸ್, ಪಾರ್ಶಾಲಿಟಿ ಮಾಡ್ತಿರ್ಲಿಕ್ಕೆ ಅಂತ. ಅಮೂಲ್ಯ ಅವರೇ, ಭರ್ಜರಿ ಬ್ಯಾಚುಲರ್ಸ್ ಅಂತ ಬಂದಾಗ ಇವಾಗ ನೀವು ಮೆಂಟರು ನವಾಜ್ ಅವರು ನಿಮ್ಮ ಸ್ಟೂಡೆಂಟ್ ಆಗಿದ್ರು. ಸೊ ಅವ್ರ ಜೊತೆ ಒಂದಿಷ್ಟು ಫನ್ನಿ ಮೂಮೆಂಟ್ಸ್ ಅಂತ ಆಬ್ವಿಯಸ್ಲಿ ಆಗಿರುತ್ತೆ. ಅಂಡ್ ನವಾಜ್ ಅವರು ಪಂಚ್ ಡೈಲಾಗ್ ಹೊಡೆಯೋದ್ರಲ್ಲಿ ಸಖತ್ ಫೇಮಸ್. ಸೊ ನಿಮ್ಗೆ ಯಾವತ್ತಾದ್ರೂ ಪಂಚ್ ಡೈಲಾಗ್ ಹೇಳಿದಾರ, ನೀವು ಕೋಪ ಮಾಡ್ಕೊಂಡಿದ್ರಾ ಅಥವಾ ಫನ್ನಿ ಆಗಿತ್ತಾ, ಏನ್ ಕತೆ? ಅದೇ ನವಾಜ್ ಪ್ರಾಸ ಹೇಳಿಲ್ಲ ಅಂದ್ರು ಚಾನಲ್ ಅವ್ರು ಬಿಡ್ತಿರ್ಲಿಲ್ಲ. ಚಾನಲ್ ಅವ್ರು ಪ್ರಾಸ ಹೇಳೋ ತರ ಮಾಡ್ತಿದ್ರು, ಹೇಳಲೇಬೇಕಾಗಿತ್ತು ಅವನು. ಅದೇ ಹೇಳ್ತಾ ಇದ್ದ ನನ್ ಮೇಲೆ ಒಂದು ಯಾವ್ದೋ ಒಂದು ಚಿನ್ನಕ್ಕಿಂತ ಮೌಲ್ಯ ಅಂತ ಮತ್ತೆ ಹೇಳ್ತಿದ್ದ. ನೆನಪಿಲ್ಲ, ಬಟ್ ಅದು ತುಂಬಾ ಚೆನ್ನಾಗ್ ಅನಿಸ್ತಿತ್ತು. ಅದನ್ನ ನಾನು 50 ಸರಿ ಕೇಳ್ಬಿಟ್ಟು ಹೇಳಿಸ್ಕೊತಾ ಇದ್ದೆ. ಯಾವ್ದೋ ಒಂದ್ ಸಿನಿಮಾಲಿ ಸಾಧು ಸರ್ ಕೋಮಲ್ ಅವ್ರು ಯಾವ್ದೋ ಒಂದು ಸಿನಿಮಾ ಇದೆ, ಅದ್ರಲ್ಲಿ ಅವ್ರು ಹೊಗಳಿದ್ರು ಅಂದ್ಬಿಟ್ಟು ಹೇ ಪ್ರಭು ಅಂದ್ಬಿಟ್ಟು ಏನೇನೋ ನೀವು ಆತರ ದಾನ ಶಿರೋಕರ್ಣ ಆತರ ಎಲ್ಲ ಹೇಳ್ತಿರ್ತಾರೆ. ಮತ್ತೆ ಕೇಳ್ಬಿಟ್ಟು ಹೇಳ್ಸ್ಕೊತಾನೆ ಇರ್ತಾರೆ. ಅದೇ ತರನೇ ನಾನು ಅವ್ನ್ಗೆ ಹೇಳು ಅದೇ ಹೇಳ್ತಿಲ್ಲ, ಚಿನ್ನಕ್ಕಿಂತ ಅಮೂಲ್ಯ ಅಂತ ಒಂದ್ ಪ್ರಾಸ ಹೇಳ್ತಿಲ್ಲ, ಅದನ್ನ ಹೇಳು ಅಂತ ಅವನು ಪಾಪ ಹೇಳಿ ಹೆಂಗ್ ಮಾಡ್ತಿದ್ದೆ ಅಂದ್ರೆ ನಾನು ಅವ್ನಿಗೆ. ಅವ್ನು ನನ್ಗೆ ಇರಿಟೇಟ್ ಮಾಡಿಲ್ಲ, ನಾನೇ ಅವ್ನಿಗೆ ತುಂಬಾ ಇರಿಟೇಟ್ ಮಾಡ್ಬಿಡಿ. ನೀನ್ ಮಲ್ಕೊಂಡಿರ್ತಾನ, ಅವನು ನಿದ್ದೆ ಮಾಡ್ತಾರೆ, ಅವ್ನು ತುಂಬಾ ನಿದ್ದೆ ಇಷ್ಟ ಅಂತೆ. ಮಲ್ಕೊಂಡಿರ್ತೀನಿ ಯಾವಾಗಾದ್ರು ಬ್ರೇಕ್ ಅಲ್ಲೆಲ್ಲ ಎಬ್ಸ್ಬಿಟ್ಟು ಅದು ಹೇಳು ಚಿನ್ನಕ್ಕಿಂತ ಅಮೂಲ್ಯ ಪ್ರಾಸ ಮಲ್ಕೊಂಡೇ ಹೇಳ್ತಾ ಇದ್ದ ಪಾಸ. ಇಲ್ಲ, ಓವರ್ ಆಲ್ ನವಾಜ್ ಜೊತೆ ವರ್ಕ್ ಮಾಡಿ ತುಂಬಾ ಚೆನ್ನಾಗಿತ್ತು. ಈ ಸಚ್ ಎ ಗುಡ್ ಪರ್ಸನ್. ಅವ್ನಿಗೆ ತುಂಬಾ ಕನ್ನಡ ಅಭಿಮಾನ ಇದೆ. ಆಮೇಲೆ ಹೆಣ್ಮಕ್ಳನ್ನ ತುಂಬಾ ಗೌರವ. ಕಿಡಿ ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಮಹಾಸಂಗಮ ಐತೆ. ಡ್ಯಾನ್ಸ್ ಮಾಡಿದ್ಮೇಲೆ ರಕ್ಷಿತಾ ಅವ್ರು ಕೇಳಿದ್ರು, ಅಮೂಲ್ಯ ನವಾಜ್ ಎಷ್ಟ್ ಮಟ್ಟಿಗೆ ರೊಮ್ಯಾಂಟಿಕ್ ಅಂತ. ನಾನೇನೋ ನನ್ನ ಬಾಯ್ ಫ್ರೆಂಡ್ ಎಷ್ಟ್ ಮಟ್ಟಿಗೆ ರೊಮ್ಯಾಂಟಿಕ್ ಅಂತ ಹೇಳಷ್ಟೇ. ಲೈಕ್ ಮ್ಯಾಮ್ ಇಟ್ಸ್ ಲೈಕ್ ಮೈ ಬ್ರದರ್, ಅವ್ನ ನನ್ನ ತಮ್ಮನ್ ತರ ಅಂತ ಹೇಳ್ದೆ. ಓಡ್ಸಿ ಹೇಳೋಣ ಅಂದ್ರು. ಈ ಶೋಗೆ ಬೇಡ ಓಡ್ಸಿ ಅಂತ. ಅಂದ್ರೆ ಆ ಟೈಮ್ ನಾನು ಎಲ್ರಿಗೂ ಮುಂದೆ ಹೇಳಿ ಏನಕ್ಕೆ ಹೇಳ್ದೆ ಇನ್ಸಿಡೆಂಟ್ ಅಂದ್ರೆ,
ಡಿಕಿಟಿ ಟೈಮಲ್ಲೇ ನಾನು ಎಲ್ರಿಗೂ ಹೇಳಿದ್ದು ನವಾಜ್ ನಂಗೆ ತಮ್ಮನ್ ತರ ಅಂತ. ಅಲ್ಲಿ ತನಕ ಯಾರಿಗೂ ಹೇಳಿರ್ಲಿಲ್ಲ ಅದನ್ನ. ಓಕೆ ಓಕೆ ನೋಟೆಡ್. ಓಕೆ, ಸೊ ಈಗ ಅಮೂಲ್ಯ ಅವರೇ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ತುಂಬಾ ಜನಕ್ಕೆ ಇವಾಗ ನಾವು ರಿಯಾಲಿಟಿ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಹೋದ್ರೆ ಒಂದು ನೇಮ್ ಸಿಗುತ್ತೆ, ಫೇಮ್ ಸಿಗುತ್ತೆ ಅನ್ನೋದು ಇರುತ್ತೆ. ಸೊ ನಿಮ್ಮ ಪ್ರಕಾರ ಒಂದು ಆರ್ಟಿಸ್ಟ್ಗೆ ರಿಯಾಲಿಟಿ ಶೋ ಅನ್ನುವಂಥದ್ದು ಸಾಧಕನ ಅಥವಾ ಬಾಧಕನ? ರಿಯಾಲಿಟಿ ಶೋ ಅನ್ನೋದು ಡಿಪೆಂಡ್ಸ್. ನಾನು ಹೇಳಿದೆ, ನಾನು ಭರ್ಜರಿ ಬ್ಯಾಚುಲರ್ಸ್ ಹೋದಾಗ ನನಗೆ ಅದೇ ಚೆನ್ನಾಗಿ ಪೇಮೆಂಟ್ ಸಿಕ್ತು ಅದ್ ಹೇಳ್ಬೋದು. ಅಂಡ್ ರೆಕಗ್ನೈಸೇಷನ್ ಸಿಕ್ತು, ಇಲ್ಲ ಅಂತಲ್ಲ. ನಂಗೆ ಆಲ್ರೆಡಿ ಆಗ್ಲಿ ಸಾಕ್ಷಿ ನಟಿಸಿರೋದ್ರಿಂದ ನನಗೆ ಒಂದ್ ಸೀರಿಯಲ್ ಫೇಮ್ ಖಂಡಿತ. ಸೀರಿಯಲ್ ನಿಮ್ಗೆ ಗೊತ್ತು, ಒಂದ್ಸರಿ ಸೀರಿಯಲ್ ಮಾಡಿದ್ರೆ ಜನ ಎಷ್ಟು ವರ್ಷ ಇಟ್ಕೊಂಡೇ ಇರ್ತಾರೆ. ಸೊ ಭರ್ಜರಿ ಬ್ಯಾಚುಲರ್ಸ್ ಅದೊಂದು ಎಕ್ಸ್ಟ್ರಾ ಆಡ್ ಆನ್ ಅಷ್ಟೇ. ಭರ್ಜರಿ ಬ್ಯಾಚುಲರ್ಸ್ ಇಂದ ಅಮೂಲ್ಯ ಫೇಮಸ್ ಆಗಿಲ್ಲ, ಫೇಮಸ್ ಆಗಿದ್ರಿಂದಾನೇ ಅವ್ರು ಕರ್ಕೊಂಡಿದ್ರು. ಯೂಶಲಿ ರೆಕಗ್ನೈಸ್ಡ್ ಆರ್ಟಿಸ್ಟ್ ನೇ ಅವರು ಭರ್ಜರಿ ಬ್ಯಾಚುಲರ್ಸ್ಗೆ ಏಂಜಲ್ಸ್ ಆಗಿ ತಗೊಂಡಿದ್ದು. ಸೊ ಹಾಗಾಗಿ ನನಗೆ ಭರ್ಜರಿ ಬ್ಯಾಚುಲರ್ಸ್ ಇಂದ ರೆಕಗ್ನೈಸೇಷನ್ ಸಿಕ್ಕಿದೆ ಅನ್ನೋದನ್ನ ನಾನು ಒಪ್ಪಲ್ಲ. ಆಲ್ರೆಡಿ ಸೀರಿಯಲ್ ರೆಕಗ್ನೈಸೇಷನ್ ಇರೋದ್ರಿಂದ ಅದೊಂದು ಆಡ್ ಆನ್ ಅಷ್ಟೇ. ಬಟ್ ಎಕ್ಸ್ಟ್ರಾ ಅಂದ್ರೆ ಅದೇ ಹೇಳಿದೆ, ಫೈನಾನ್ಷಿಯಲಿ ಸ್ವಲ್ಪ ತುಂಬಾ ಹೆಲ್ಪ್ ಆಯ್ತು. ಅಂಡ್ ನಮ್ಮ ಜಡ್ಜಸ್ ಇದ್ರು, ಸೊ ಅವ್ರ ಜೊತೆ ಕಳೆದಿದ್ ಮೂಮೆಂಟ್ಸ್, ಸ್ವೀಟ್ ಮೂಮೆಂಟ್ಸ್ ಅಲ್ವಾ, ಅದೆಲ್ಲ ಎಪಿಸೋಡ್ಸ್ ಮುಗಿಯೋವರೆಗೂ ಅದೊಂದು ಬರೀ ಮಲೇಷಿಯಾ ಕರ್ಕೊಂಡು ಹೋಗಿದ್ರು ಫ್ರೀ ಆಗಿ. ಅಲ್ಲಿ ಟಾಸ್ಕ್ ಇತ್ತು. ಸೊ ನಾನು ಆಲ್ರೆಡಿ 2 ದೇಶಕ್ಕೆ ಹೋಗಿ ಬಂದಿದ್ದೆ, ಅದೊಂದು 3ನೇ ದೇಶ ಫ್ರೀ ಆಗಿ ಆಡ್ ಆನ್ ಆಯ್ತು. ಅದೊಂದು ಬೆನಿಫಿಟ್. ಏನೇನ್ ಬೆನಿಫಿಟ್ಸ್ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹೇಳಿದ್ದಾರೆ. ಮಲೇಷಿಯಾಗ ಹೋಗಿದ್ದು ಒಂದು ಇದು, ಬಟ್ ಎಕ್ಸ್ಟ್ರಾ ನನ್ಗೇನು ಅದಂತ ಖುಷಿ ಕೊಟ್ಟಿಲ್ಲ, ಯಾಕಂದ್ರೆ ನಾನು ತುಂಬಾ ಟ್ಯಾನ್ ಆಗಿ ಬಂದ್ಬಿಟ್ಟೆ. ಹೆಣ್ಮಕ್ಳಿಗೆ ಟ್ಯಾನ್ ಆಗೋದಂದ್ರೆ ಇಟ್ಸ್ ಹಾರಿಬಲ್. ನಾವು ಲಿಟ್ರಲಿ ಹೆಂಗಿತ್ತು ಅಂದ್ರೆ, ನಾವು ಒಂದು ಟಾಸ್ಕ್ ಇತ್ತು ಎಲ್ರಿಗೂ, ಮುಗಿಸ್ಕೊಂಡ್ ಬಂದು ಜಡ್ಜಸ್ ಮುಂದೆ ನಿಂತಾಗ ರವಿ ಸರ್ಗೆ ಯಾರೋ ನಮ್ಮ ಮೂಲ್ಯನ ಯಾರನ್ನೂ ಕರ್ಕೊಂಡ್ ಹೋಗ್ಬಿಟ್ಟಿದ್ದೀರಾ ಅಲ್ಲಿ ನಾನು ಒಬ್ಳೆ ಹೋಗಾಗಿದ್ದು. ಫುಲ್ ನಾನು ಒಬ್ಳೆ, ಕಲರೇ ಚೇಂಜ್ ಆಗಿದ್ರೆ ನಾನು ಒಬ್ಳೆ, ಇನ್ನೆಲ್ಲ ಇರೋ ತರನೇ ಇದ್ರು, ಸುಮಾರಾಗಿದ್ರು ಅಟ್ಲೀಸ್ಟ್. ನಾನು ಒಬ್ಳೆ ತುಂಬಾ ಕಪ್ಕೊಂಡ್ಬಿಟ್ಟಿದ್ದೆ. ಸೊ ಅದು ನನ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಮಲೇಷಿಯಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ. ಟ್ಯಾನ್ ಇನ್ನು ಹೋಗಿಸ್ತಾನೆ ಇದೀನಿ ನಾನು ಸ್ಟಿಲ್. ನಮ್ಮ ವ್ಯಕ್ತಿತ್ವ ಅಲ್ಲಿ ಅಷ್ಟು ನಿಲ್ಲಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಕೆಲವೊಂದು ಸ್ಕ್ರಿಪ್ಟೆಡ್ ಇರೋದ್ರಿಂದ, ಅಂದ್ರೆ ಬಿಗ್ ಬಾಸ್ ತಗೊಳ್ಳಲ್ಲ ನಾನು, ಬಿಗ್ ಬಾಸ್ ಸಮಥಿಂಗ್ ಎಲ್ಸ್. ಈ ತರ ರಿಯಾಲಿಟಿ ಶೋಗಳಲ್ಲಿ ಈಗ ನೀವು ಸ್ಕಿಟ್ ಮಾಡು ಅಂದ್ರೆ ಮಾಡ್ಬೇಕು, ಒಂಥರ ಬೊಂಬೆಗಳ ತರ ಅವ್ರು ಏನ್ ಹೇಳ್ತಾರೋ ನಾವು ಅದನ್ನ ಮಾಡ್ಲೇಬೇಕಾಗತ್ತೆ. ಯು ಕಾಂಟ್ ಸೇ ದೆಮ್ ನೋ ಅಂತ ಹೇಳಕ್ಕೆ ಆಗಲ್ಲ. ಅವಾಗ ಅದ್ ನಿಮ್ ಅಸ್ತಿತ್ವ ಅಲ್ಲಿಲ್ಲ ಅಂದಂಗೆ, ನೀವು ಒಪ್ಕೊಂಡ್ಮೇಲೆ ಕಮಿಟ್ ಆದ್ಮೇಲೆ ಮಾಡ್ಲೇಬೇಕು ಅನ್ನೋ ಥರದ್ದಿರುತ್ತೆ. ಅಂಡ್ ಇನ್ನೊಂದು, ನಿಮ್ ಜೊತೆ ಆಪೋಸಿಟ್ ಪಾರ್ಟ್ನರ್ ಅವನು ಪಟ ಅಂತ ಆದಾಗ ನೀವೆಲ್ಲೋ ಒಂದ್ ಕಡೆ ಡಲ್ ಆಗ್ತಾರ. ನನ್ಗೆ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿದ್ದು, ನಾನು ಅಲ್ಲಿ ಅಮೂಲ್ಯ ತರನೇ ಇರ್ಲಿ, ನಾನು ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಪಟ ಅಲ್ಲಿ ಸ್ವಲ್ಪ ನಾನು ತುಂಬಾ ಮಂಕ್ ಆಗ್ಬಿಟ್ಟೆ ಅಂತ ನಂಗೆ ಅನ್ನಿಸ್ತು. ನಾನಾಗೆ ಇರ್ಲಿಲ್ಲ. ಅದ್ ನನ್ ಯಾವ್ದೇ ಇಂಟರ್ವ್ಯೂ ಕೇಳಿದ್ರು ನಾನು ಹೇಳೇ, ಅದ್ ನನ್ ತಪ್ಪ ಅಥವಾ ಯಾರ್ ತಪ್ಪು, ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಲ್ಲ. ಮೇ ಬಿ ಗೊತ್ತಿಲ್ಲ, ಆ ಪ್ಲಾಟ್ಫಾರ್ಮ್ ಇಂದ ನಾನು ಇರಕ್ಕಾಗಿರ್ಲಿಲ್ಲ. ಇದು ಸೊ ಅದೊಂದು ಸ್ವಲ್ಪ ಬೇಜಾರಿದೆ ನನ್ಗೆ. ಅದು ಚೆನ್ನಾಗಿತ್ತು ಓವರ್ ಆಲ್. ಶ್ರಾವ್ಯ ಅವರು ನಿಮ್ಮ ಅಕ್ಕ ಹೇಗ್ ಪರಿಚಯ ಆಗಿದ್ದು? ಅಷ್ಟು ಕ್ಲೋಸ್ ಇದ್ದೀರಾ, ಹೇಗದು? ಶ್ರಾವ್ಯ ಸಾತ್ವಿಕ ಚೇಂಜ್ ಆಗಿದೆ ಅವ್ರದ್ದು. ಶ್ರಾವ್ಯ ರಾವಿಂದ ಈಗ ಸಾತ್ವಿಕ. ಅದೇ ಎಷ್ಟೊಂದ್ ಜನ ಗೊತ್ತಿಲ್ಲ, ಕೇಳ್ತಾರೆ ಕೆಲವರು ನನ್ಗೆ, ಯಾಕೆ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಸಾತ್ವಿಕ ಅಂತ ಹಾಕೊಂಡಿದ್ದಾರೆ. ಶ್ರಾವ್ಯ ಅಲ್ವಾ, ನಾವು ರೋಸ್ ನೋಡಿದಾಗ ಅವ್ರ ಹೆಸರು ಶ್ರಾವ್ಯ ಅಲ್ವಾ ಇದ್ದಿದ್ದು, ರೋಸ್ ಮೂವಿಲಿಂದ ಅವರು ಹೀರೋಯಿನ್ ಆಗಿದ್ದಾಗ ಅಂತ. ನಾನಿಲ್ಲ, ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಸೇಮ್ ವಾಣಿಯಮ್ಮ ಗೌಡ್ ಗಿಫ್ಟ್ ಮದರ್. ನನ್ನ ಲೈಫಲ್ಲಿ ನನ್ಗೆ ಯಾರು ಇಲ್ಲ, ಸಿಬ್ಲಿಂಗ್ಸ್ ಯಾರು ಇಲ್ಲ, ಅಕ್ಕ ತಂಗಿ ತಮ್ಮ ಯಾರು ಇಲ್ಲ. ಸೊ ಹಾಗಾಗಿ ಇವ್ರಿಗೂ ಅಷ್ಟೇ ದೇವ್ರು ಕಳ್ಸಿದ ಒಬ್ರು ಸಿಸ್ಟರ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ಮಾಡಕ್ ಇಷ್ಟಪಡ್ತೀನಿ ಯಾವಾಗ್ಲೂ. ಇವನ್ ಅವರು ಅಷ್ಟೇ ತುಂಬಾ ಚಿಕ್ಕವಳಿಂದ ನಮ್ಮಿಬ್ರದ್ದು ಆಲ್ಮೋಸ್ಟ್ ಒಂದು 20 years ಬಾಂಡ್ ಹೇಳ್ಬೋದು. ವೆರಿ ಲಾಂಗ್ ಬ್ಯಾಕ್ ಇಂದ ನಾವಿಬ್ರು ಒಡನಾಟ ಇದೆ. ಅಂಡ್ ವೆರಿ ಸಪೋರ್ಟಿವ್ ಅಂಡ್ ವೆರಿ ಎಮೋಷನಲಿ ವಿ ಆರ್ ಸೋ ಮಚ್ ಆಫ್ ಕನೆಕ್ಟೆಡ್. ಏನೇ ಆದ್ರೂ ನಾನೊಂದು ಹತ್ತಿರ ಅಂತದ್ದು ಅಥವಾ ಹೇಳ್ಕೊಡೋದು, ಅವರು ಕೂಡ ಒನ್ ಆಫ್ ದ ಪರ್ಸನ್ ನನ್ನ ಲೈಫ್ ಅಲ್ಲಿ. ಏನೇ ಆಗೋದ್ರು ನನ್ನ ಬಗ್ಗೆ ತುಂಬಾ ಒಂದು ವ್ಯಕ್ತಿ ಗೊತ್ತು ಅಂದ್ರೆ ಶಿ ಈಸ್ ಆಲ್ಸೋ ಒನ್ ಆಫ್ ದ ಪರ್ಸನ್. ನನ್ನ ಬಗ್ಗೆ ಎಲ್ಲ ಇನ್ ಅಂಡ್ ಔಟ್ ಗೊತ್ತಿರೋ ಅಂತದ್ದು. ಕೆಲವೊಂದು ಎಲ್ಲಾರ್ಗೂ ಹೇಳಕ್ ಆಗಲ್ಲ, ಅದು ಅಲ್ಲೇ ಇರುತ್ತೆ. ಕೆಲವೊಂದು ಶೇರ್ ಮಾಡ್ಕೊಳ್ಳೋ ಅಂತ ನಾನು ಅವ್ರೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಅಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಏನೇ ಮಾಡಿದ್ರು. ಅಂಡ್ ಶಿ ಈಸ್ ಆಲ್ವೇಸ್ ದೇರ್ ಫಾರ್ ಮೀ ಆಸ್ ಅ ಸಿಸ್ಟರ್. ಸೊ ಒಂಥರ ತುಂಬಾ ಪ್ರೀತಿ ಇದೆ, ಯಾವಾಗ್ಲೂ ಇರುತ್ತೆ. ಅಂಡ್ ಐ ವಿಶ್ ಅವಳು ತುಂಬಾ ಸಿನಿಮಾಗಳು ಸಿಗ್ಬೇಕು. ತುಂಬಾ ಒಳ್ಳೆ ನಟಿ. ರೋಸ್ ಆದ್ಮೇಲೆ ಬಂದಂತ ಸಿನಿಮಾಗಳು ಎಷ್ಟೊಂದು ಬಂತು, ಕುಚಾಟು ಅದು ಇದು ಅಷ್ಟೊಂದು ಸಿನಿಮಾಗಳು. ಬಟ್ ರೋಸ್ ತರದೇ ಸಿನಿಮಾಗಳು ಅವಳು ಮತ್ತೆ ಸಿಗ್ಬೇಕು, ಮತ್ತೆ ಕಮ್ ಬ್ಯಾಕ್ ಆಗ್ಬೇಕು. ಆ ರೋಸ್ ಬ್ರೇಕ್ ಏನಿತ್ತು ಅವಳು ಮತ್ತೆ ಅದೊಂದು ಸಿಗ್ಬೇಕು ಅಂತ ನನ್ಗೆ ಏನಂದ್ರೆ ಇಷ್ಟ. ನನ್ ಡೆಬ್ಯೂ ಡೈರೆಕ್ಷನ್
ಪ್ರೊಡ್ಯೂಸರ್ ನನಗೆ ಸಿಗೋ ಪ್ರೊಡ್ಯೂಸರ್ ಒಪ್ಪಿಗೆ ಕೊಟ್ರೆ ಅವಳನ್ನೇ ಮತ್ತೆ ಕಮ್ ಬ್ಯಾಕ್ ಮಾಡ್ಕೋಬೇಕು. ಅದು ನನ್ಗೆ ಆಸೆ ಇದೆ. ಒಂದು ಓಟೆ ಹೀರೋ ಹಾಕೊಂಡು ಇವಾಗೆಲ್ಲ ಕೆಲವೊಂದ್ಸಲ ಡೆಬ್ಯೂ ಸಿನಿಮಾ ಅಂದಾಗ ಓಡೋಕುದ್ರೇನೆ ಬೇಕು ಅಂತ ಹೋಪ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ರೆ ಹೇಳ್ತಿದ್ದೀನಿ ಅಂತ ಕಮರ್ಷಿಯಲಿ ಯೋಚನೆ ಮಾಡಿದಾಗ. ಸೊ ಪ್ರೊಡ್ಯೂಸರ್ ಒಪ್ಪಿಗೆ ಸಿಕ್ಕಿದ್ರೆ 100% ನನ್ಗೆ ಆಸೆ ಇರೋದೇ ಅದು. ನಂಗೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ಒಂದು ಥಾಟ್ ಮುಂಚೆಯಿಂದ ಇತ್ತು. ಜೊತೆಗೆ ಇವಳ ಒಂದು ಅಂದ್ರೆ ಸ್ಟ್ರಗಲ್ಸ್ ಅನ್ನೋದಕ್ಕಿಂತ ಜನ ಈಸಿಯಾಗಿ ಹೇಳ್ಬಿಡ್ತಾರೆ ಹಿಂಗಂದ್ರೆ ಏನಂತಾರೆ ಸ್ಟಾರ್ ಕಿಡ್ಸ್ ಅಂದ್ರೆ ಈಸಿಯಾಗಿ ಅವರು ಕಮ್ಮಪ್ಪ ಆಗ್ಬಿಡ್ತಾರೆ ಅಂತ. ಬಟ್ ಅದೆಲ್ಲ ಸುಳ್ಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವಳು ಸ್ಟ್ರಗಲ್ಸ್ ನೋಡ್ಕೊಂಡ್ ಬಂದಿದ್ದೀನಲ್ವಾ ನಾನು. ಶಿ ಈಸ್ ಎ ಸ್ಟಾರ್ ಕಿಡ್. ಅವ್ರಮ್ಮ ಡ್ಯಾಡಿ ದೊಡ್ಡ ಡೈರೆಕ್ಟ್ರು, ದೊಡ್ಡ ಆರ್ಟಿಸ್ಟ್. ಬಟ್ ಸ್ಟಿಲ್ ಹಂಗೆಲ್ಲ ವರ್ಕ್ ಆಗಲ್ಲ. ಅವಳ ಟ್ಯಾಲೆಂಟ್ ಇಂದಾನೆ ಟಿಲ್ನ ಅವಳು ರೋಸ್ ಇರ್ಬೋದು ಎಲ್ಲಾನು ಆಡಿಷನ್ ಕೊಟ್ಟೆ ಬಂದಿದ್ದು. ಹೌದು. ಸೊ ಜನ ಅನ್ಕೊಂಡಿರ್ತಾರ ಗೊತ್ತಾ, ಇವ್ರಪ್ಪ ಡೈರೆಕ್ಟ್ರು ಇವ್ರಮ್ಮ ಆರ್ಟಿಸ್ಟ್ ಸಿಕ್ಬಿಡುತ್ತೆ. ಅಥವಾ ನನಗೆ ಯಾರೊಬ್ರು ಮೊನ್ನೆ ಕಮೆಂಟ್ ಮಾಡಿದ್ದ, ನಿಮ್ಮಣ್ಣ ಆಕ್ಟರ್ ನಿಂಗ್ ಬಿಡು ಈಸಿಯಾಗಿ ಸಿಕ್. ಅದೆಲ್ಲ ಇಲ್ಲ. ಅವ್ರು ಇರ್ತಾರೆ ಅಂದ್ರೆ ಇರ್ತಾರೆ, ಸಪೋರ್ಟಿವ್ ಇರ್ತಾ ಇರ್ತಾರೆ. ನಾನ್ ಯಾವತ್ತೂ ನಮ್ಮ ಅಣ್ಣಂಗೆ ನಮ್ಗೆ ಸಪೋರ್ಟ್ ಮಾಡಿ ಅಥವಾ ರೆಫರ್ ಮಾಡಿ ಯಾವತ್ತೂ ಕೇಳಿಲ್ಲ. ಅಥವಾ ಅವಳುನು ಅವ್ಳ ಪೇರೆಂಟ್ಸ್ ಹತ್ರ ಕೇಳಿರೋದು ನನ್ ನೋಡೇ ಇಲ್ಲ ಟಿಲ್ ನಾವು. ಸೊ ನನಗೆ ಕೆಲವೊಂದೆಲ್ಲ ಅವಳಿಂದಾನೆ ನನ್ಗೆ ಕಲ್ತ್ಕೊಂಡಿದ್ದೀನಿ. ನಾನು ಹಿಂಗಿರ್ಬೇಕು ಅಂಡ್ ಮೇಕಪ್ಗೆ ನಮಸ್ಕಾರ ಮಾಡೋದು ನಾನು ಕಲ್ತ್ಕೊಂಡಿದ್ದೆ ಅವಳಿಂದ. ಮೇಕಪ್ ನಮಸ್ಕಾರ ಮಾಡ್ಬೇಕು. ನಮ್ಮ ಅಣ್ಣನೂ ಯಾವಾಗ್ಲೂ ಹೇಳ್ತಿದ್ದ, ನೀನು ನನ್ ಫಸ್ಟ್ ಸೀರಿಯಲ್ ಮಾಡಿದಾಗ ನೀವು ಫಸ್ಟ್ ಮೇಕಪ್ ನಮಸ್ಕಾರ ಮಾಡ್ಬೇಕು. ಆಮೇಲೆ ಯಾರು ಫಸ್ಟ್ ಮೇಕಪ್ ಮಾಡ್ತಾರಲ್ಲ ಮೇಕಪ್ ಆರ್ಟಿಸ್ಟ್ ಅವ್ರ ಆಶೀರ್ವಾದನು ತಗೋಬೇಕು. ಹೌದು. ಸೊ ನಾನು ಅವತ್ತಿಂದ ಅದು ಹಂಗೆ. ಅವತ್ತು ಫಸ್ಟ್ ಡೇ ಶುರು ಮಾಡಿದಾಗ ನಾನು ಒಬ್ರಣ್ಣ ನಾಗೇಶ್ ಅನ್ಸುತ್ತೆ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಕೆರಿಯರ್ ಶುರು ಮಾಡಿ. ಆಮೇಲೆ ಸ್ಲಿಪ್ಪರ್ ಹಾಕೊಂಬಾರ್ದು, ಮೇಕಪ್ ಮಾಡಿಸ್ಕೊಳ್ಳುವಾಗ ಕಾಲ್ ಮೇಲೆ ಕಾಲ್ ಹಾಕೋಬಾರ್ದು, ಮೊಬೈಲ್ ಯೂಸ್ ಮಾಡ್ಬಾರ್ದು. ಇದೆಲ್ಲ ನಾನು ಅವಳಿಂದ ಕಲ್ತಿದ್ದೀನಿ. ಅಂಡ್ ಅವಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಸೊ ಇದು ಒಂದ್ ಇಂಟರ್ವ್ಯೂ ಸಾಕಾಗಲ್ಲ. ನಾನು ಯಾವಾಗ್ಲೂ ಅವಳಿಗೆ ಇರ್ತೀನಿ, ಎಮೋಷನಲಿ ಸಪೋರ್ಟಿವ್ ಆಗಿರ್ತೀನಿ. ಅವಳು ನನ್ಗೆ ಯಾವಾಗ್ಲೂ ಇರ್ತಾಳೆ. ಅಷ್ಟೇ. ವಿ ಆರ್ ಗಾಡ್ ಗಿಫ್ಟ್ ಸಿಸ್ಟರ್ಸ್. ಐ ಕ್ಯಾನ್ ಟೆಲ್ ಅಷ್ಟೇ ಹೇಳಕ್ಕಾಗತ್ತೆ. ಸಾತ್ವಿಕ್ ಅವ್ರ ಬಗ್ಗೆ ಒಂದು ಸೀಕ್ರೆಟ್ ನ ನಮ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಸೀಕ್ರೆಟ್ ಏನಂದ್ರೆ ಅವಳು ಹುಚ್ಚ 2 ಸಿನಿಮಾ ಮಾಡಿದ್ಲು ಇವರು ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ. ಆ ಸಿನಿಮಾಲಿ ಒಂದ್ ಸಾಂಗ್ ಇದೆ, ತುಂಬಾ ಪ್ರೀತಿಸೋ ಹುಡುಗಿಯರು. ಆ ಸಾಂಗ್ ಫೇಮಸ್ ಆಗಿದೆ. ಶ್ರಾಂಪಿಗೆ ನೋಡಿದೆ ಯೂಟ್ಯೂಬ್ ಅಲ್ಲಿ. ಆ ಸಾಂಗ್ ಅಲ್ಲಿ ಕೃಷ್ಣ ಅವರು ಅವಳನ್ನ ನೀರ್ ಹಾಕ್ಬಿಡ್ತಾರೆ. ಅದು ಆಕ್ಚುಲಿ ಅವಳಿಗೆ ಹೇಳೇ ಇರಲ್ಲ. ಅಂದ್ರೆ ಡೈರೆಕ್ಟರ್ಗೆ ಹೀರೋ ಗೊತ್ತಿರುತ್ತಂತೆ ಆ ವಿಚಾರ, ಅವಳು ಗೊತ್ತಿರಲ್ಲ. ಎತ್ತ ಬಿಸಾಕ್ಬಿಡ್ತಾರೆ. ಡೈರೆಕ್ಟರ್ಗೆ ಹೀರೋ ಮಾತ್ರ ಗೊತ್ತಿರುತ್ತೆ. ಅವಳಿಗೆ ಸ್ವಿಮ್ಮಿಂಗ್ ಬರುತ್ತೆ ಸಮ್ವೇರ್. ಸೊ ಅದು ಯಾರಿಗೂ ಗೊತ್ತಿಲ್ಲ, ನನಗ್ ಮಾತ್ರ ಗೊತ್ತಿಲ್ಲ. ಅವಳು ನನ್ಗೆ ಹೋಗೋಯ್ತು ಅವಳು ಕಾಲ್ ಮಾಡಿ ಹೇಳಿದ್ಲು. ಸೊ ಅವಾಗ ನಾನು ಕಾಲೇಜಲ್ಲಿ ಇದ್ದೆ ಅನ್ಸುತ್ತೆ. ಹೌದಾ ನಿಂಗೆ ಏನೂ ಆಗ್ಲಿಲ್ಲ ಅಲ್ವಾ ಬಿಡು ಅಂತ ನಾನು. ಅದು ಇನ್ಸಿಡೆಂಟ್. ಓಕೆ, ಸೂಪರ್. ಸೊ ನೀವು ಅವಾಗ್ಲೇ ನಾವು ರಿಯಾಲಿಟಿ ಶೋ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ನೀವು ಭರ್ಜರಿ ಬ್ಯಾಚಲರ್ಸ್ ಅಲ್ಲಿ ಕೂಡ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದೀರಾ. ಇವಾಗ ಒಬ್ಬ ಆರ್ಟಿಸ್ಟ್ಗೆ ರಿಯಾಲಿಟಿ ಶೋ ಅನ್ನುವಂಥದ್ದು ಸಾಧಕನ ಬಾಧಕನ? ತುಂಬಾ ಟಫ್ ಕ್ವೆಶ್ಚನ್. ಡಿಪೆಂಡ್ಸ್. ಸಾಧಕನ ಬಾಧಕನ ಹೆಂಗಿರ್ಬೋದು? ಬಹುಶಃ ಅವರು ಚಾನಲ್ಗೆ ಫೇವರ್ ಆಗಿದ್ರೆ ಅಥವಾ ಏನಂತಾರೆ ಬಕೆಟ್ ಹಿಡಿದ್ರೆ. ಐ ಆಮ್ ಬೀಂಗ್ ವೆರಿ ಓಪನ್ ಅಂಡ್ ಫ್ರಾಂಕ್. ಎಲ್ಲಾ ಚಾನಲ್ ಹಂಗೆ ಮಾಡ್ತೇನಲ್ಲ, ನಾನು ಯಾವ ಚಾನಲ್ ಮೆನ್ಷನ್ ಮಾಡ್ತಿಲ್ಲ. ಬಹುಶಃ ಅದಿರ್ಬೋದು ನನಗೆ ಅನ್ಸಿದ ಪ್ರಕಾರ ಜನರಲಿ. ಅಥವಾ ಇನ್ ಕೆಲವರು ರಿಯಲ್ ಆಗಿ ಅವ್ರು ಟ್ಯಾಲೆಂಟೆಡ್ ಇರ್ತಾರೆ. ಅವ್ರಿಗೆ ಈಗ ನಮ್ ಭರ್ಜರಿ ಬ್ಯಾಚುಲರ್ಸ್ ತಗೊಂಡ್ರೆ ಎಲ್ಲಾರು ಡಿಸರ್ವಿಂಗ್ ಇರ್ತೀವಿ. ಯಾರು ಕೊಟ್ಟಿದ್ದಾರೋ ಅವ್ರಿಗೆ ಅರ್ಹತೆ ಇರೋರೆ. ಬಟ್ ನನಗೆ ಬೇಜಾರಾಗಿದ್ದು ಸೂರಜ್ಗೆ ಎಲ್ಲೋ ಒಂದ್ ಕಡೆ ಬರ್ಲಿಲ್ಲ, ಅಷ್ಟು ಸ್ವಲ್ಪ ಬೇಜಾರಿದೆ. ಸೂರಜ್ ಇಸ್ ಲೈಕ್ ವೆರಿ ಡಿಸರ್ವಿಂಗ್ ಪರ್ಸನ್. ತುಂಬಾ ಕಂಟೆಂಟ್ ಕೊಟ್ಟಿರೋದು. ಅಂದ್ರೆ ಜಗಪ್ಪ ಗಿಲ್ಲಿ ಜೊತೆಗೆ ಸೂರಜ್ ಕೂಡ. ಸೂರಜ್ ಎಲ್ಲೋ ಒಂದ್ ಕಡೆ ಕೊನೆ ಮೂಮೆಂಟ್ ಅಲ್ಲಿ ಪರಿಗಣಿಸಿಲ್ವೇನೋ ಅಂತ ಚಾನಲ್ ಅವ್ರು ಪರಿಗಣಿಸಿಲ್ವೇನೋ ಅಲ್ಲ, ನನಗೆ ಸ್ವಲ್ಪ ಬೇಜಾರಾಯ್ತು. ಸೊ ಆತರ ಎಲ್ಲ ಇದ್ದಾಗ ಅದು ಬಾಧಕ ಅನ್ಸುತ್ತೆ. ಓಕೆ. ಸೊ ನೀವು ಅವಾಗಲೇ ಅಣ್ಣನ ಸಿನಿಮಾದ ಬಗ್ಗೆ ಹೇಳಿದ್ರಿ. ನಿಮ್ಮ ಅಣ್ಣ ಆಕ್ಟ್ ಮಾಡಿರುವಂತ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವ್ದು? ಯಾವ ಒಂದು ಸಿನಿಮಾ ನಿಮಗೆ ತುಂಬಾನೇ ಇಷ್ಟ? ನಂಗೆ ಆಲ್ಮೋಸ್ಟ್ ಅಣ್ಣಂದು ಫಸ್ಟ್ ಸಿನಿಮಾ ಅಂದ್ರೆ ಎಲ್ಲಾನು ಇಷ್ಟ. ಬಟ್ ತುಂಬಾ ತುಂಬಾ ಇಷ್ಟ ಅಂದ್ರೆ ಅಫ್ಕೋರ್ಸ್ ಲೈಕ್ ಮುಂಗಾರು ಮಳೆ ಒಂದ್ ದೊಡ್ಡ ಬ್ರೇಕ್ ಅಣ್ಣನ್ಗೆ. ಅಮ್ಮಣ್ಣಿ ಪಾಪು ಅದು ತುಂಬಾ ಇಷ್ಟ. ಅಂಡ್ ಇದು ಮತ್ತೆ ಮುಂಗಾರು ಕಿಟ್ಟಪ್ಪ ಅದ್ರಲ್ಲಿ ಅದನ್ನ ನಾಲ್ಗೆ ಎಲ್ಲ ಕಟ್ ಮಾಡ್ಬಿಡ್ತಾರೆ. ಅದು ತುಂಬಾ ಪರ್ಫಾರ್ಮೆನ್ಸ್ ಇರುವಂತ ಸಿನಿಮಾ. ಅದು
ಮೊನಾಲಿಸಾ ನಮ್ಮ ಅಣ್ಣನೇ ವಿಲನ್. ಮೊನಾಲಿಸಾ ಆಮೇಲೆ ಇವ್ರು ಸುದೀಪ್ ಸರ್ ಜೊತೆ ಸೋನು ಸೂದ್ ಆಕ್ಟ್ ಮಾಡಿರಲ್ಲ. ಸೋನು ಸೂದ್ ವಿಷ್ಣುವರ್ಧನ್ ಪಾತ್ರ ಮಾಡಿದ್ರಲ್ಲ, ವಿಷ್ಣುವರ್ಧನ್ ಸಿನಿಮಾ ಅಷ್ಟೇ. ಇನ್ನೊಂದು ಮತ್ತೆ ಮುಂಗಾರು, ಅದು ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೊಂದು ಸಿನಿಮಾ ಇಷ್ಟ. ಮತ್ತೆ ಶ್ರಾವಣಿ ಸುಬ್ರಹ್ಮಣ್ಯನೂ ಒಂಥರ ಇಷ್ಟ. ಶ್ರಾವಣಿ ಸುಬ್ರಹ್ಮಣ್ಯ ಅದೊಂದು ಚೆನ್ನಾಗಿದೆ ಪಾತ್ರ. ಆಮೇಲೆ ಇದು ಪ್ರೇಮಿಸಮ್ ಅಂತ ಒಂದು ಸಿನಿಮಾ. ಪ್ರೇಮಿಸಮ್ ಸಿನಿಮಾ ಮೈಸೂರಲ್ಲಿ ಫುಲ್ ಶೂಟ್ ಆಗಿದ್ದು. ಆದ್ರೆ ಅದು ಆ ಸಿನಿಮಾ ಏನಕ್ಕೆ ಇಷ್ಟ ಅಂದ್ರೆ, ಆ ಸಿನಿಮಾಲಿ ಅವರು ಹೀರೋಯಿನ್ ಅಮೂಲ್ಯ ಅಣ್ಣ ಕ್ಯಾರೆಕ್ಟರ್ ಮಾಡಿರ್ತಾರೆ ನಮ್ಮ ಅಣ್ಣ. ಫುಲ್ ಮೈಸೂರಲ್ಲೇ ಶೂಟ್ ಆಗಿರೋದು. ಅದ್ರಲ್ಲಿ ಹೀರೋಯಿನ್ ಹೆಸರು ಅಮೂಲ್ಯನೇ. ಹೆಂಗಿಸಂದ್ರೆ ನಮ್ ಲೇಔಟಲ್ಲಿ ಆ ಸಿನಿಮಾಲಿ ಇಬ್ರು ಹೀರೋ ಇರ್ತಾರೆ. ಅಂಡ್ ಆ ಇಬ್ರು ಹೀರೋನು ನಮ್ಮ ಅಣ್ಣಂಗೆ ಎದುರ್ಕೋತಿರ್ತಾರೆ ಸಿನಿಮಾಲಿ. ಆ ಪ್ರೇಮಿಸಮ್ ಅಂತ ಸಿನಿಮಾ ಅದು ಐ ಥಿಂಕ್ ಅಷ್ಟು ಸುದ್ದಿ ಆಗಿಲ್ಲ ಅನ್ಕೋತೀನಿ ಸಿನಿಮಾ. ರತ್ನಜ ಅವ್ರ ಡೈರೆಕ್ಷನ್. ಸೊ ಹಾಗಾಗಿ ಅದೊಂದು ಸಿನಿಮಾ ನಂಗೆ ಪರ್ಸನಲಿ ಇಷ್ಟ. ತುಂಬಾ ಇದೆ ಸಿನಿಮಾಗಳು ಹೇಳಕ್ಕೆ. ಬಟ್ ಅಂಡ್ ಇಷ್ಟ ಇಲ್ಲದೆ ಇರೋದು KGF. KGF ಸಿನಿಮಾದಲ್ಲಿ ನಮ್ಮ ಅಣ್ಣನ ಪಾತ್ರ ವೆರಿ ಡಿಫ್ರೆಂಟ್. ಏನು ಅಲ್ಲ, KGF ಸಿನಿಮಾ ಇಷ್ಟ KGF ಸಿನಿಮಾದಲ್ಲಿ ನಿಮ್ಮ ಅಣ್ಣನ ಪಾತ್ರ ಐ ಥಾಟ್ ಇನ್ನು ಬೇರೆ ಏನೋ ಸಿಗ್ಬೇಕಾಗಿತ್ತು. ಅದಿರುತ್ತಲ್ವಾ ಮನಸ್ಸಿಗೆ, ಇನ್ನು ಏನೋ ಬೆಟರ್ ಕ್ಯಾರೆಕ್ಟರ್. he deserves something very big ಅಂತ. ನಮ್ಮ ಅಣ್ಣ ಹೆಂಗಿರೋದು, ನಮ್ಮ ಅಣ್ಣ ಆಕ್ಚುಲಿ ತುಂಬಾ ಸ್ಟ್ರಿಕ್ಟೇ. ಅಂದ್ರೆ ನಾವು ಮನೇಲೆಲ್ಲ ಇದ್ದಾಗ ಏನೋ ಫಿಲಿಂ ಬಗ್ಗೆ ಮಾತಾಡಲ್ಲ. ನಾನ್ ಸುಮ್ನೆ ಮೊನ್ನೆ ಊರಿಗೆ ಹೋದಾಗ ನಾನು ನೆಕ್ಸ್ಟ್ ಇಯರ್ ಡೈರೆಕ್ಷನ್ ಮಾಡ್ತೀನಿ ಅಂದ ತಕ್ಷಣ ಅವ್ರು ಊಹಿಸ್ಕೊಂಡಿತ್ತು ಬುಕ್ಕಂದ. ನೀನಿನ್ನೋ ಸಿನಿಮಾ ಫಸ್ಟ್ ಮಾಡಿರೋದು ಒಂದೇ ಒಂದು ಸಂಜು ವೆಟ್ಸ್ಗಿತ ಅಸೋಸಿಯೇಟ್ ಡೈರೆಕ್ಟ್ರು. ಅಸಿಸ್ಟೆಂಟ್ ಕೊಡ್ಬೇಕಾಯ್ತು, ನಿಂಗೆ ಆಲ್ರೆಡಿ ಅಸೋಸಿಯೇಟ್ ಮಾಡ್ಬಿಟ್ಟಿದ್ದಾರೆ, ಅದೇ ರಾಂಗು ಅಂತದ್ರಲ್ಲಿ ನೀನು ಆದ್ರೆ ಇನ್ನೊಂದು ಸಿನಿಮಾ ಡೈರೆಕ್ಷನ್ ನೀನೇ ಓನಾಗಿ ಡೈರೆಕ್ಷನ್ ಮಾಡ್ತಿದೀನಿ, ಅದೆಲ್ಲ ಬಿಡು, ಫಸ್ಟ್ ಚೆನ್ನಾಗಿ ಇನ್ನೂ ಕೆಲ್ಸ ಕಲಿ, ಇನ್ನೂ ಒಂದಷ್ಟು ಜನರ ಹತ್ರ ವರ್ಕ್ ಮಾಡು, ಆಮೇಲೆ ಮಾಡು ಅಂತ ನಾನು ಗಪ್ಚು. ಅಲ್ಲ ಹಿಂಗಂದ್ರೆ ಡಿಪೆಂಡ್ಸ್ ಅವ್ರ ಮನೆ. ಅಂದ್ರೆ ಸಚ್ ಎ ಗುಡ್ ಪರ್ಸನ್. ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತಾರೆ. ಆಮೇಲೆ ನನ್ ಬಗ್ಗೆ ತುಂಬಾ ಇದಿದೆ, ಯು ನೋ ಹೌ ಇಂಡಸ್ಟ್ರಿ ವರ್ಕ್ಸ್. ಅಂದ್ರೆ ಯಾವ ತರ ಅಂದ್ರೆ ಹುಷಾರು, ಯಾರ ಜೊತೆ ನಾನು ಮಾತಾಡ್ಬೇಕಾದ್ರೆ ಅಥವಾ ಏನೇ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ನೋಡ್ಕೊಂಡು ಇದ್ ಮಾಡ್ಬೇಕಂದ್ರೆ ಯು ನೋಸ್ ಅಲ್ಲ ಹೌ ಇಂಡಸ್ಟ್ರಿ ವರ್ಕ್ಸ್. ಸೊ ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಇಂಡಸ್ಟ್ರಿ ಅನ್ನೋದು ಅಣ್ಣಂಗೆ ಏನಂದ್ರೆ ಹೆಣ್ಮಕ್ಳು ಓದ್ಬೇಕು, ಯಾಕಂದ್ರೆ ಇಂಡಸ್ಟ್ರಿ ಅಂದ್ರೆ ಕೆಟ್ಟದಾಗಂತ ಅಲ್ಲ. ಅಂದ್ರೆ ಏನಂತೀರಾ, ನಿಮ್ಗೆ ಒಂದ್ ಪೀರಿಯಡ್ ಅಲ್ಲಿ ಹೆಣ್ಮಕ್ಳೊಂದು ಇಂಡಸ್ಟ್ರಿ ಲೈಫ್ ಮುಗಿಯುತ್ತೆ. ಹೌದು. ಸೊ ಆದಷ್ಟು ಓದೋದ್ರ ಬಗ್ಗೆ ಅಥವಾ ಮದ್ವೆ ಆಗ್ಬೇಕು ಆ ತರ ಇದ್ ಮಾಡೋದು. ಬಟ್ ಅಣ್ಣಂಗೂ ಇಷ್ಟ ಇವಾಗ ಏನೋ ಮಾಡ್ತಿದೀನಿ ಅನ್ನೋದ್ರ ಬಗ್ಗೆ ಖುಷಿ ಇದೆ. ಬಟ್ ಸಾಕು, ಓಕೆ ಮದ್ವೆ ಆಗು ಇದೆಲ್ಲ ಸಾಕು, ಮದ್ವೆ ಆಗು, ಆರಾಮಾಗಿರು ಮದ್ವೆ ಆಗಿ ಅಂತ ಅಣ್ಣಂಗೆ. ಎಲ್ರು ಹಂಗೆ ಇರುತ್ತಲ್ವಾ, ಓಕೆ ತಂಗಿ ಮದ್ವೆ ಆಗಿ ಸೆಟಲ್ ಆಗ್ಲಪ್ಪ, ಏನು ಆಕ್ಟಿಂಗ್ ಗಿಫ್ಟಿಂಗ್ ಅಥವಾ ಡೈರೆಕ್ಷನ್ ಇದೆಲ್ಲ ಏನಿಗ್ ಬೇಕು, ಆರಾಮಾಗಿ ಮದ್ವೆ ಆಗಿರ್ಲಿ ಗಂಡನ ಮನೇಲಿ ಅನ್ನೋ ತರ ಅಣ್ಣಂಗೂ ಇರೋದು. ಬಟ್ ಓಕೆ ಆಗ್ತೀಯ, ನಿಂಗ್ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕರೆ ನೀನ್ ಡೈರೆಕ್ಟರ್ ಆದ್ರೂ ಆಗು, ಏನಾದ್ರು ಆಗು, ಎಂಡ್ ಆಫ್ ದ ಡೇ ಒಂದ್ ಫ್ಯಾಮಿಲಿ ಅಂತ ಇರ್ಬೇಕು. ಅಂದ್ರೆ ಮದ್ವೆ ಆಗ್ಬೇಕು, ಬರೀ ಇದೇ ಇಂಡಸ್ಟ್ರಿ ಅನ್ಕೊಂಡೆ ಹೋದ್ರೆ ವಯಸ್ಸಾಗುತ್ತೆ, ಡೇ ಬೈ ಡೇ ಇದಾಗ್ತಾ ಇರುತ್ತೆ. ಓಕೆ, ಸಂಜು ವೆಟ್ಸ್ ಗೀತಾ 2 ನಲ್ಲಿ ನೀವು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀರಾ. ಅಂದ್ರೆ ತೆರೆ ಮುಂದೆ ಇದ್ದವರು ತೆರೆ ಹಿಂದೆ ವರ್ಕ್ ಮಾಡ್ತೀರಾ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಯಾಕಂದ್ರೆ ನೀವು ಅವಾಗ್ಲೇ ಮೆನ್ಷನ್ ಮಾಡ್ದಾಗೆ ನಿಮ್ಗೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ಒಂದು ಕನಸಿದೆ. ಸೊ ಅದ್ರ ಬಗ್ಗೆ ಹೇಳಿ. ಸಂಜು ವೆಟ್ಸ್ ಗೀತಾ 2 ನಂಗೆ ಗುಡ್ ಎಕ್ಸ್ಪೀರಿಯನ್ಸ್. ನಾಗಶೇಖರ್ ಸರ್ ನಿಮ್ಗೆ ಗೊತ್ತು, ಅದು ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಮತ್ತೆ ಮೈನಾ ಅಂಡ್ ಮಾಸ್ತಿ ಗುಡಿ, ಅರಮನೆ, ಎಷ್ಟು ದೊಡ್ಡ ದೊಡ್ಡ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾವು ಮಾಡಿರೋ ಸಿನಿಮಾ ಎಲ್ಲ ಹಿಟ್ ಆಗಿರುವ ಸಿನಿಮಾಗಳೇ ಜಾಸ್ತಿ. ಅಂಡ್ ಇನ್ನೊಂದೇನಂದ್ರೆ ನಾಗಶೇಖರ್ ಸರ್ ನಮ್ಮ ಅಣ್ಣ ಫ್ರೆಂಡ್ಸ್, ಅವರೆಲ್ಲ ಒಟ್ಟಿಗೆ ರೂಮ್ ಮೇಟ್ಸ್ ಇನಿಷಿಯಲ್ ಡೇಸ್ ಅಲ್ಲಿ. ಸೊ ಹಾಗಾಗಿ ನನ್ಗೇನನ್ಸು ಅಂದ್ರೆ ಅಣ್ಣನ್ ಫ್ರೆಂಡ್ ಅಲ್ವಾ, ಶುರುವಲ್ಲಿ ವಾಕ್ ಮಾಡೋವಾಗ ನನ್ಗೂ ಒಂದು ಸೇಫ್ಟಿ ಇರುತ್ತೆ. ಒಂದೇನಿತ್ತು ಸೇಫ್ಟಿ, ಎಲ್ಲಿದ್ರು ಸೇಫ್ಟಿ ಇರುತ್ತೆ, ನಾವ್ ನೆಟ್ಟಿಗಿದ್ರೆ ಸೇಫ್ಟಿ ಆತರ ಅಂತ ಅಲ್ಲ. ಅಣ್ಣ ಫ್ರೆಂಡ್ ಅಲ್ವಾ, ಸ್ವಲ್ಪ ಚೆನ್ನಾಗಿ ಇನ್ನೂ ಕೆಲಸ ಹೇಳ್ಕೊಡ್ತಾರೆ ಅನ್ನೋ ಒಂದು ಭಾವನೆ ಇತ್ತು. ಸೊ ಸರ್ ಆ ಟೈಮಲ್ಲಿ ಸಂಜು ವೆಟ್ಸ್ ಗೀತಾ 2 ಶುರು ಮಾಡ್ತಿದ್ರು. ಅಂಡ್ ಅವ್ರಿಗೂ ಗೊತ್ತಿತ್ತು ನಾನು ಡೈರೆಕ್ಷನ್ ಇಂಟ್ರೆಸ್ಟೆಡ್ ಇದೀನಿ ಅಂತ. ಸರಿ ವರ್ಕ್ ಮಾಡ್ತಿದ್ರೆ ಮಾಡು ಅಂದ್ರು. ಸರಿ ಸರ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಗೋಯಿಂಗ್ ಅಂದ್ರೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ಸಿನಿಮಾ ಕಂಪ್ಲೀಟ್ ಆಯ್ತು, ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂದ್ರೆ ಹೇಳಕ್ ತುಂಬಾ ಇದೆ. ಯಾಕಂದ್ರೆ ನಮ್ ಕ್ಯಾಮ್ರಾಮನ್ ಸತ್ಯ ಹೆಗ್ಡೆ ಸರ್, ಅವರು ಒಳ್ಳೆಯವರು, ತುಂಬಾ ಸ್ಟ್ರಿಕ್ಟ್. ಒಳ್ಳೆಯವರು ಆದ್ರೆ ತುಂಬಾ ಸ್ಟ್ರಿಕ್ಟ್. ಅಂಡ್ ನಾಗಶೇಖರ್ ಸರ್
ಡಿ.ಒ.ಪಿ ವಾಕ್ ಮಾಡಿರೋ ಸಿನಿಮಾಗಳು ಎಷ್ಟೊಂದು ಹಿಟ್ ಸಿನಿಮಾಗಳಿದೆ. ಡಿಂಪಲ್ ಕ್ವೀನ್ ರಚಿತಾ ಮ್ಯಾಮ್ ಇದ್ರು. ಶಿ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪರ್ಸನ್. ಅಂದ್ರೆ ಮ್ಯಾಮ್ ಬನ್ನಿ ಮ್ಯಾಮ್ ಶಾರ್ಟ್ ರೆಡಿ ಇದೆ ಬನ್ನಿ ಅಂತ ಕರೆಯುವಂಥದ್ದು. ಸೊ ಅವ್ರೊಟ್ಟಿಗೆ ಸ್ಪೆಂಡ್ ಮಾಡಿ ಟೈಮು. ಅಂಡ್ ಕಿಟ್ಟಪ್ಪನು ಅಣ್ಣನ್ ಫ್ರೆಂಡು. ಸೊ ಹಾಗಾಗಿ ಇಲ್ಲಿ ಆಮೇಲೆ ರಂಗಾಯಣ ರಘು ಸರ್ ಇದ್ರು, ಸಾಧು ಸರ್ ಇದ್ರು. ಸಾಧು ಸರ್ ಅಂತೂ ನನ್ಗೆ ಯಾಕಮ್ಮ ಹೀರೋಯಿನ್ ಆಗೋದ್ ಬಿಟ್ಬಿಟ್ಟು ಬಿಸ್ಲಲ್ಲಿ ಓಡಾಡ್ತಾ ಇದ್ಯಾ ಅಂತ. ಸರಿ ಇಲ್ಲ ಸರ್ ನನ್ ಡೈರೆಕ್ಟರ್ ಆಗ್ಬೇಕಂತ ಇಷ್ಟ. ಹೀರೋಯಿನ್ ಮೆಟೀರಿಯಲ್ ಅವ ನೀನ್ ಯಾಕಮ್ಮ ಬಿಸ್ಲಲ್ಲಿ ಓಡಕ್ತೀಯಾ ಅಂತ ಸಾಧು ಸರ್. ಸೊ ಖುಷಿ ಆಗ್ತಿತ್ತು ನನ್ಗೆ. ಬಟ್ ಇನ್ನೊಂದ್ ಕಡೆ ಏನಾಗ್ಬಿಡ್ತಿತ್ತು, ನಾವೆಲ್ಲಾದ್ರೂ ಔಟ್ಡೋರ್ ಎಲ್ಲ ಹೋದಾಗ ಈ ಭರ್ಜರಿ ಬ್ಯಾಚುಲರ್ಸ್ ಅವಾಗ ತಾನೇ ಮುಗಿದು. ಸೊ ಎಲ್ಲಾರು ಬಂದ್ಬಿಟ್ಟು ಫೋಟೋ ತಗೋತಾ ಇದ್ರು ನನ್ನ ಹತ್ರ. ಮೇಡಮ್ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ ಮೇಡಮ್, ಇಲ್ಲೇನ್ ಮಾಡ್ತಿದ್ದೀರಾ ಅಂತ. ಅವ್ರು ನಾನು ಆಕ್ಟ್ ಮಾಡ್ತಿದ್ದೀನಿ ಅಂತ. ನಾನು ಕೈಯಲ್ಲಿ ಒಂದ್ ಪ್ಯಾಡು ಪೇಪರ್ ವಾಕಿ ಟಾಕಿ ಎಲ್ಲ ಇಟ್ಕೊಂಡಿದ್ದೆ. ಆದ್ರೂ ಅವ್ರಿಗೆ ಗೊತ್ತಾಗ್ತಿಲ್ಲ ನಾನು ಏನ್ ಕೆಲಸ ಮಾಡ್ತಿದ್ದೀನಿ. ನಾನು ಇಲ್ಲಿ ಅಸಿಸ್ಟೆಂಟ್ ಆಗಿದೆ, ಇವಾಗ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದಾರೆ ಅಂತ. ಯಾಕೆ ನಾನು ಶುರುವಾಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು. ರಾಘು ಅಣ್ಣ ಅಂತ ಒಬ್ರು ಇದ್ರು, ಅವ್ರ ಅಸೋಸಿಯೇಟ್ ಆಗಿದ್ರು. ಅವರು ಇನ್ ಬಿಟ್ವೀನ್ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇಂದ ಅವ್ರು ಹೊರಟ್ರು. ಆಮೇಲೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆದ್ರೆ. ಆಕ್ಚುಲಿ ಎಲ್ರಿಗೂ ಆತರ ಸಿಗಲ್ಲ. ಅದು ನಿಮ್ಗೆ ಸಡನ್ ಆಗಿ ಯಾರು ಅಸೋಸಿಯೇಟ್ ಡೈರೆಕ್ಟರ್ ಮಾಡಿಲ್ಲ. ಸೊ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಾನೆ. ಯಾರು ಹೋಗ್ತಾ ಹೋಗ್ತಾ ಅಸೋಸಿಯೇಟ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಐ ಹೋಪ್ ಟೈಟಲ್ ಕಾರ್ಡಲ್ಲಿ ಅಸೋಸಿಯೇಟ್ ಬರುತ್ತೆ ಅಂತ. ಅಸಿಸ್ಟೆಂಟ್ ಅಂತ ಬಂದ್ರು ಇಟ್ಸ್ ಓಕೆ. ಸಿ ಎಡಿ ಇಸ್ ಎಡಿ, ಐದರ್ ಅಸಿಸ್ಟೆಂಟ್ ಐದರ್ ಅಸೋಸಿಯೇಟ್. ಹೌದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ನನ್ನ ಪ್ರಕಾರ ಅಸಿಸ್ಟೆಂಟ್ ಅಸೋಸಿಯೇಟ್ ಅನ್ನೋದಿರಲ್ಲ. ಅಂದ್ರೆ ಎಲ್ಲಾನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಕೋ ಡೈರೆಕ್ಟ್ ಅಂತ ಆಗ್ತಾರೆ ಗೊತ್ತಾ. ಸೊ ಅವಾಗ ಅದೊಂದು ವ್ಯಾಲ್ಯೂ ಬರುತ್ತೆ. ಅಸಿಸ್ಟೆಂಟ್ ಅಸೋಸಿಯೇಟ್ ಸ್ಟಿಲ್ ಬಿಗಿನರ್ಸ್ ಅಂತಾನೆ. ಹಾಗಾಗಿ ನನ್ನ ಪ್ರಕಾರ ಅಸಿಸ್ಟೆಂಟ್ ಅಂಡ್ ಅಸೋಸಿಯೇಟ್ಗೆ ಅಂತ ವೇರಿಯೇಷನ್ ಇರಲ್ಲ. ಇವ್ರ ಅಂಡರಲ್ಲಿ ಅವ್ರು ಇರ್ತಾರೆ, ಅವ್ರ ಅಂಡರಲ್ಲಿ ಇವ್ರು ಇರ್ತಾರೆ ಅಷ್ಟೇ. ಬಟ್ ಕೋ ಡೈರೆಕ್ಟರ್ ಅಂತ ಆಗ್ತಿರ ಗೊತ್ತಾ, ದಟ್ ಟು ಈಕ್ವಲ್ ಟು ಡೈರೆಕ್ಟರ್. ಸೊ ಅದನ್ನ ನಾನು ಯಾವಾಗ ಆಗ್ತೀನಿ ಅವಾಗ ನಮ್ಗೆ ಸ್ವಲ್ಪ ಪ್ರೌಡ್ ಮೂಮೆಂಟ್. ಅದಕ್ಕಿಂತನೂ ಜಾಸ್ತಿ ನಾನು ಡೆಬ್ಯೂ ಡೈರೆಕ್ಟರ್ ಆದಾಗ. ಸೊ ಯಾ, ಐ ಹೋಪ್ ಆದಷ್ಟು ಬೇಗ ನೀವು ಕೂಡ ಕೋ ಡೈರೆಕ್ಟರ್ ಆಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು. ಸೊ ಯಾ, ಥ್ರೂ ಔಟ್ ನೀವು ಕೇಳಿದ ಕ್ವಶನ್ಗೆ ಸಂಜು ವರ್ಡ್ಸ್ಗಿಂತ ನಾನು ತುಂಬಾ ಕೆಲಸ ಕಲ್ತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಥ್ರೂ ಔಟ್ ಎಕ್ಸ್ಪೀರಿಯನ್ಸ್. ನಮ್ಮ ನಾಕ್ಷಿಕರ್ ಸರ್ ಡೈರೆಕ್ಷನ್ ಪ್ಯಾಟರ್ನ್ ತುಂಬಾ ಚೇಂಜ್. ಅವ್ರು ತುಂಬಾ ಏನಂತಾರೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾರೆ. ಅಂದ್ರೆ ಗಡಿ ಬಿಡಿ ತರ. ಅಂದ್ರೆ ಆರ್ಟಿಸ್ಟ್ಗಾಗ್ಲಿ ಅಥವಾ ನಮ್ ಟೆಕ್ನಿಷಿಯನ್ಸ್ ಆಗ್ಲಿ ಇದ್ ಮಾಡಲ್ಲ. ಅಂದ್ರೆ ಕೋಪ ಮಾಡ್ಕೊಂಡ್ ಬೈಯೋದು. ಅವ್ರ ಕೋಪ ಮಾಡ್ಕೊಂಡ್ ಬೈದಿರೋದು ನಾನ್ ನೋಡಿರೋದು ತುಂಬಾ ರೇರು. ಬಟ್ ನಾನ್ ಬೈಸ್ಕೊಂಡಿರೋದಂದ್ರೆ ಸ್ವಲ್ಪ ಸತ್ಯ ಹೆಗ್ಡೆಸರ್ ಅವ್ರು ನನ್ಕೊಡು. ಅಂದ್ರೆ ಹೆಣ್ಮಕ್ಳಿಗೆ ಅವರು ಬೈಯಲ್ವಂತೆ. ಎಲ್ರು ಹೇಳ್ತಿದ್ರು, ಈ ಸತ್ಯ ಹೆಗ್ಡೆ ಸರ್ ಹತ್ರ ವರ್ಕ್ ಮಾಡ್ತಿದ್ದೆ, ಬೈದಾಕ್ಬಿಡ್ತಾರೆ ಅವ್ರು, ತುಂಬಾ ಸ್ಟ್ರಿಕ್ಟ್, ಹುಷಾರಾಗಿರೋ ನೀನ್ ಒಬ್ಳೆ ಹುಡ್ಗಿ ಅಂತ. ಅವರು ಹೆಣ್ಮಕ್ಳಿಗೆ ಬೈಯಲ್ವಂತೆ. ಬಟ್ ನಾವು ನನ್ಗೆ ಡೈರೆಕ್ಟ್ ಆಗಿ ಬೈದಿಲ್ಲ, ಇಂಡೈರೆಕ್ಟ್ ಆಗಿ. ಹಿಂಗಂದ್ರೆ ನಾನು ಲಿಟ್ರಲಿ ಅಲ್ಲಿ ಏನೋ ನಾನು ಫನ್ ಮಾಡ್ಕೊಂಡಿದ್ದೆ. ನಾನು ಎಲ್ಲವನ್ನೂ ಫನ್ ಮಾಡ್ಕೊಂಡಿರ್ತೀನಿ, ಫನ್ ಮಾಡ್ಕೊಂಡಿದ್ದೆ. ಅಸಿಸ್ಟೆಂಟ್ ಅಂತ ಎಲ್ಲಿದ್ದೀರಾ, ಎಲ್ ಸಾಯ್ದಿರ ಬನ್ನಿ ಅಲ್ಲಿ ಇದ್ದೀನಿ ನಾನು ಒಬ್ಳೆ. ಇನ್ನೊಬ್ಬ ಎಲ್ಲೋ ಹೋಗಿದ್ದ, ನನಗೆ ಕಮ್ಮಿ ಹೇಳಿದ್ದು. ನಾನು ಗುಡ ಅಂತ ಹೋಗ್ಬಿಟ್ಟೆ. ಫಸ್ಟ್ ಟೈಮ್ ಅವ್ರ ವಾಯ್ಸ್ ರೈಸ್ ಮಾಡಿ ನನ್ಗೆ ಅಲ್ಲಿ ತನಕ ಸತ್ಯ ಸರ್ ಹೆಗ್ಡೆ ವಾಯ್ಸೇ ಕೇಳಿರಿ. ಹ್ಯಾಂಗ್ ಕುತ್ಕೊಂಡ್ರಿ, ಏನೇದ್ರು ಕೇಳಮ್ಮ, ನನ್ನ ಕೇಳಮ್ಮ, ಡೈರೆಕ್ಟರ್ ಕೇಳಮ್ಮ ಅಷ್ಟೇ ಹೇಳಿ. ಏನೇ ಪ್ರಶ್ನೆ ಇದ್ರು. ಫಸ್ಟ್ ಟೈಮ್ ಅವರು ಅಸಿಸ್ಟೆಂಟ್ ಅಂತ ಎಲ್ ಸಾಯ್ತೋದ್ರು ಬನ್ನಿ ತಕ್ಷಣ ಬನ್ನಿ ನಿಂತ್ಕೊಳ್ಳಿ, ಅಲ್ಲಿ ಮಾನಿಟರ್ ಮುಂದೆ ಏನಿದೆ ನೋಡ್ಕೊಳ್ಳಿ ಅನ್ಕೊಂಡು ಕ್ಲಿಯರೆನ್ಸ್ ಮಾಡಿ ಅಂತ. ಆರ್ಟಿಸ್ಟ್ ಆಗಿದ್ದಾಗ ನಿಮ್ಗೆ ಅದೊಂದ್ ರೀತಿ ಪ್ಯಾಂಪ್ರಿಂಗ್ ಇರುತ್ತೆ. ಕೆಲಸ ಆದ ತಕ್ಷಣ ಹೋಗಿ ಫ್ಯಾನ್ ಹತ್ರ ಕುತ್ಕೊಳ್ಳೋದು ಅದ್ರದ್ದು ಇರುತ್ತೆ. ಬಟ್ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡುವಾಗ ಸ್ಕಿನ್ ಕೇರ್ ಮಾಡಕ್ ಆಗಲ್ಲ, ಹೆಲ್ತ್ ನೋಡಕ್ ಆಗಲ್ಲ. ಸಮ್ಟೈಮ್ಸ್ ಊಟ ಮಾಡಕ್ಕೂ ಇನಿಷಿಯಲಿ ಕಷ್ಟ ಆಗ್ತಿರುತ್ತೆ, ಯಾಕಂದ್ರೆ ಕೆಲ್ಸಗಳಿರುತ್ತಲ್ವಾ. ಸೊ ಯಾ, ಈ ತರದೆಲ್ಲ ಫೇಸ್ ಮಾಡಿದೀನಿ. ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಓಕೆ, ಸೂಪರ್. ಸೊ ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಒಂದಿಷ್ಟು ನ್ಯೂಸ್ ಟ್ರೆಂಡಿಂಗ್ ಅಲ್ಲಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ನನ್ನ ಅಭಿಪ್ರಾಯ, ಅದಕ್ಕೆ ಇಂಡಸ್ಟ್ರಿಗೆ ಬರಕ್ಕಿಂತ ಮುಂಚೆ ತಿಳ್ಕೊಂಬರ್ದು. ಹೌದು, ಅಂದ್ರೆ ಇಂಡಸ್ಟ್ರಿ ಅಂತಾನೆ ಇಲ್ಲ, ನೀವೇನೇ ಕೆಲಸ ಮಾಡ್ತಿರೋದು ಅದ್ರದ್ದು ಒಂದು ಆಳ ನಿಮ್ಗೆ ಗೊತ್ತಿದ್ರೆ ಯಾರು ನಿಮ್ನ ಯಾಮಾರ್ಸಕ್ಕಾಗಲ್ಲ. ಸೊ ಸ್ವಲ್ಪ ತಿಳ್ಕೊಂಡ್ ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕ್ಲೆವರ್ ಆಗಿರೋರು ಆತರ ಉತ್ತರ ಕೊಡ್ತಾರೆ. ಕೆಲವ್ರು ಏನು ಮಾಡಕ್ಕಾಗಲ್ಲ. ಪ್ರಾಬ್ಲಿ ಅವರು ಏನಂತಾರೆ, ಅಷ್ಟು ನಾಲೆಜ್ ಇರಲ್ಲ ಅನ್ಸುತ್ತೆ ಇಂಡಸ್ಟ್ರಿ ಬಗ್ಗೆ. ಆಮೇಲೆ ಈ ಕಾಲದಲ್ಲಿ ನಿಮ್ಗೆ ಈ ಮರಳು ಮಾಡೋವಂಥವ್ರು ಅಷ್ಟೇ ಎಕ್ಸಾಕ್ಟ್ ಆಗಿ ಓಕೆ ಇದು ಹಾಲೆಲ್ಲ ಮಜ್ಜಿಗೆ ಇದು ಹಾಲೆಲ್ಲ ಮಜ್ಜಿಗೆ ಅಂತಾನೆ ಎಕ್ಸಾಕ್ಟ್ ಆಗಿ ರಾಂಗ್ ಪೋಟ್ರೆ ಮಾಡೋವಂಥವ್ರ ಜನನೇ ಇರೋದು. ನಮ್ಸೋರೇ ಜಾಸ್ತಿ ಯಾಮಾರ್ಸೋರು, ನಮ್ಸೋರು.
ಸೊ ಹಂಗಾಗಿ ಜನನು ಏನು ಮಾಡಕ್ಕಲ್ಲ, ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಸಂಭಾವ್ ಬಿಲೀವ್ ಮಾಡ್ಬಿಡ್ತಾರೆ. ಸೊ ಮೋಸ ಹೋಗ್ತಾರೆ. ಸೊ ಅದ್ ಯಾವಾಗಲೇ ಹೇಳಿದಂಗೆ ಮೋಸ ಹೋಗ್ಬೇಡಿ, ಆದಷ್ಟು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಬಂದ್ರೆ ಉತ್ತಮ ಅನ್ಸುತ್ತೆ. ಅಂದ್ರೆ ಇಂಡಸ್ಟ್ರಿ ಬರೋಕ್ಕಿಂತ ಮೊದಲು ಸ್ವಲ್ಪ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಇಂಡಸ್ಟ್ರಿಗೆ ಬರೋದು ತುಂಬಾ ಉತ್ತಮ ಅಂತ ಹೇಳ್ತೀವಿ. ಅಮೂಲ್ಯ ಅವ್ರಿಗೆ ರಚಿತಾ ರಾಮ್ ಬಂದ್ಬಿಟ್ಟು ತುಂಬಾನೇ ಜಾಸ್ತಿ ಪರಿಚಯ ಅಂತ ಹೇಳ್ಬೋದು. ಸೊ ಅವ್ರ ಬಗ್ಗೆ ಅಂದ್ರೆ ಜಾಸ್ತಿ ಪರಿಚಯ ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಮಾಡಿ ಅಂಡ್ ಇನ್ನೊಂದು ಸಿನಿಮಾ ಮಾಡಿದ್ವಿ, ಸಂಜು ವೆಟ್ಸ್ ಗೀತಾ 2. ಬಟ್ ಆದ್ರೂ ವಿ ಆರ್ ನಾಟ್ ಕ್ಲೋಸ್ ಅಂತ ಏನಿಲ್ಲ. ಅಂದ್ರೆ ಅವರು ಹೀರೋಯಿನ್, ನಾನು ಅಸೋಸಿಯೇಟ್ ಡೈರೆಕ್ಟರ್ ಅಥವಾ ಭರ್ಜರಿ ಬ್ಯಾಚುಲರ್ದಲ್ಲಿ ನಾನು ಕಂಟೆಸ್ಟೆಂಟ್ ಅಷ್ಟೇ, ನಂದು ಅವ್ರದ್ದು ಸಂಬಂಧ. ಬಟ್ ಅದು ಹೊರತುಪಡಿಸಿ ನನಗೆ ಪರ್ಸನಲಿ ನನಗೆ ಅವರ ವ್ಯಕ್ತಿತ್ವ ಮತ್ತೆ ಅವರು ನನ್ಗೆ ಮಾತಾಡ್ಸೋ ರೀತಿ ನಂಗೆ ತುಂಬಾ ಇಷ್ಟ, ಅಥವಾ ಅವರು ಅವ್ರ ಅಭಿಮಾನಿಗಳನ್ನ ಟ್ರೀಟ್ ಮಾಡೋ ರೀತಿ ಇಷ್ಟ ಆಗತ್ತೆ. ನಾನು ನನ್ಗೆ ರಮ್ಯಾ ಅವರು ಮುಂಚೆ ನಾನು ಸಿನ್ಸ್ ಮೈ ಚೈಲ್ಡ್ಹುಡ್ ಹೀರೋಯಿನ್ ಅಲ್ಲಿ ನಂಗೆ ರಮ್ಯಾ ಅವರನ್ನೇ ತುಂಬಾ ಇಷ್ಟ. ಅದ್ ಬರ್ತಾ ಬರ್ತಾ ನಂಗೆ ರಚಿತಾ ಮ್ಯಾಮ್ ವ್ಯಕ್ತಿತ್ವ, ಅವ್ರು ಮಾತಾಡೋ ರೀತಿ ನೇರವಾಗಿ, ಸೊ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ನಾನು ನೋಡಿರೋ ಮಟ್ಟಿಗೆ ಯಾವ ಹೀರೋಯಿನ್ಸ್ ಅವ್ರ ತರ ನೇರವಾಗಿ ಉತ್ತರ ಕೊಡೋರು ತುಂಬಾ ಕಡಿಮೆ, ಎಲ್ಲ ಫಿಲ್ಟರ್ ಹಾಕೊಂಡ್ ಮಾತಾಡಿರೋರೇ ಜಾಸ್ತಿ ನಾನ್ ನೋಡಿರೋ ಮಟ್ಟಿಗೆ. ನನಗೆ ಮ್ಯಾಮ್ ಅವ್ರು ವಿತೌಟ್ ಫಿಲ್ಟರ್ ಮಾತಾಡೋದ್ರಿಂದ ನಂಗೆ ಅವ್ರದ್ದು ಇಷ್ಟ ಆಗತ್ತೆ. ಸೊ ಅದ್ ನಂಗೆ ತುಂಬಾ ಖುಷಿ ಅನ್ನಿಸ್ತು. ಅವ್ರ ಬಗ್ಗೆ ತುಂಬಾ ಅಭಿಮಾನ, ಗೌರವ ಫಾರ್ ಎವರ್ ಇರುತ್ತೆ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಮ್ಯಾಮ್ಗೆ. ಯಾ ಅಂಡ್ ನಾನು ಡೈರೆಕ್ಷನ್ ಮಾಡೋ ಸಿನಿಮಾಲಿ ಅವ್ರ ಜೊತೆ ವರ್ಕ್, ಅಂದ್ರೆ ಅವ್ರನ್ನೇ ಹೀರೋಯಿನ್ ಆಗಿ ಹಾಕೋಬೇಕು ಅನ್ನೋದು ಇದೆ ನಂಗೆ. ನೆಕ್ಸ್ಟ್ ಮಾಡ್ತಾನೆ ಇರ್ತೀನಲ್ವಾ, ಇಬ್ರು ಡೈರೆಕ್ಟರ್ ಆದ್ಮೇಲೆ ಮಾಡ್ತಾನೆ ಇರ್ತೀವಿ. ಯಾವ್ದಾದ್ರು ಇತ್ತು ಸಿನಿಮಾ, ಅವ್ರಿಗೆ ಒಂದ್ ಸ್ಕ್ರಿಪ್ಟ್ ಹೇಳಿ ಅವರು ಡೇಟ್ ಕೊಟ್ಟೆ ಫ್ಯೂಚರ್ ಆದಷ್ಟು ಬೇಗ ಅದು ಕೂಡ ಅವ್ರ ದರ್ಶನ್. ಸೊ ಯಾ ಹೌದು, ಯಾಕಂದ್ರೆ ಅಮೂಲ್ಯ ಅವರು ಡಿ ಬಾಸ್ ಅಪ್ಪಟ ಅಭಿಮಾನಿ ಅಂತ ಕೇಳಿದೀವಿ. ಬಾಸ್ ಬಗ್ಗೆ, ದರ್ಶನ್ ಸರ್ ಬಗ್ಗೆ, ದರ್ಶನ್ ಸರ್ ಅಂದ್ರೆ ದರ್ಶನ್ ಸರ್ ಹೇಳ್ತಾರೆ, ಆನೆ ಹಿಡಿದಿದೆ ದಾರಿ ತರಾನೇ ದರ್ಶನ್ ಸರ್ ನನ್ಗೆ ಹಂಗೆ ಫೀಲ್ ಆಗ್ತಾರೆ. ಅಂದ್ರೆ ಅವರ ವ್ಯಕ್ತಿತ್ವ, ಅವರ ಒಂದು ಇದೇನಿದೆ ಅಷ್ಟೇ, ಅದೇ ನಿಜ. ಅಂದ್ರೆ ಯಾರು ಅವರು ಕೊಲೆ ಮಾಡ್ತಾರ, ಇನ್ನೊಂದ್ ಮಾಡ್ತಾರ, ಅದು ನಾನ್ ಕನ್ಸಿಡರ್ ಮಾಡಲ್ಲ. ಅಥವಾ ಅವರ ವೈಯಕ್ತಿಕವಾದಂತ ಇದು ಆನ್ ಸ್ಕ್ರೀನ್ ಅಥವಾ ಅವ್ರ ಆಫ್ ಸ್ಕ್ರೀನ್. ನಮ್ಮ ಏರಿಯಾ ಹುಡುಗನೇ ದರ್ಶನ್ ಸರ್, ನಾನು ಮೈಸೂರು ಹುಡುಗಿ, ಅಂಡ್ ನಮ್ಮ ಏರಿಯಾನೇ ಹೌದು, ಸಿದ್ಧಾರ್ಥ ಲೆವೆನ್. ಸೊ ನನಗ್ ಗೊತ್ತು ಸರ್ ಇನಿಷಿಯಲ್ ಡೇಸ್ ಅಲ್ಲೆಲ್ಲ ಹೆಂಗಿದ್ರು, ಅಥವಾ ಎಷ್ಟೊಂದ್ ಜನಕ್ಕೆ ಸಹಾಯ ಮಾಡಿರೋದು, ಅದೆಲ್ಲ ನಾನು ಪರ್ಸನಲಿ ನೋಡಿ, ಅಂದ್ರೆ ಸಹಾಯ ತಗೊಂಡಿರೋರು ಹೇಳ್ತಾರಲ್ವಾ, ಹಂಗಾಗಿ ನಂಗೆ ಸರ್ದು ವ್ಯಕ್ತಿತ್ವ ಗೊತ್ತು. ಸೊ ಇಷ್ಟ ಆಗ್ತಾರೆ ಸರ್ ನಂಗೆ ತುಂಬಾ, ಅವ್ರ ವ್ಯಕ್ತಿತ್ವಕ್ಕೆ, ಹಾಗೇನೆ ಅವ್ರ ಸಿನಿಮಾಗಳಿಗೆ. ಸಿನ್ಸ್ ಮೈ ಚೈಲ್ಡ್ಹುಡ್ ನನ್ಗೆ ಯಾರು ನಿನ್ ಫೇವ್ರೆಟ್ ಹೀರೋ ಅಂದ್ರೆ ನಾನು ದರ್ಶನ್ ಸರ್ ಹೆಸರು ಬಿಟ್ಟು ಬೇರೆಯವ್ರದ್ದು ಹೇಳಿದ ನೆನಪೇ ಇಲ್ಲ ನಂಗೆ. ಸೊ ಯಾ, ಇವಾಗ ಡಿ ಬಾಸ್ ರಿಲೀಸ್ ಆಗಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಯ್ತು ಅಷ್ಟೇ. ಒಳ್ಳೇರ್ಗೆ ಒಳ್ಳೇದೇ ಆಗತ್ತೆ. ಹೌದು, ಅಷ್ಟೇ. ತಪ್ಪು ಮಾಡಿಲ್ಲ ಅಂದಾಗ ದೇವ್ರು ಅದು ಅದೊಂದು ಏನಂತಾರೆ ನಿಮ್ಗೆ ಪೀರಿಯಡ್, ಅದು ಆ ಪೀರಿಯಡ್ ಎಲ್ರಿಗೂ ಒಂದ್ ಪೀರಿಯಡ್ ಬಂದೇ ಬರುತ್ತೆ, ಒಂದು ಟೆಸ್ಟಿಂಗ್ ಪೀರಿಯಡ್ ಅಂತ ಅನ್ಕೋಬೇಕಷ್ಟೇ ನಾವು ಅದನ್ನ. ಐ ಆಮ್ ಸೋ ಹ್ಯಾಪಿ. ಅಂಡ್ ಅವರು ಎಲ್ಲಾ ಅಭಿಮಾನಿಗಳು ನಂತರ ಅವ್ರನ್ನ ಇಷ್ಟಪಡೋರು ಎಲ್ರಿಗೂ ಖುಷಿ ಆಗಿರುತ್ತೆ. ಹೌದು, ನಿಜವಾಗ್ಲು. ಅಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ಯಾರೆಲ್ಲ ಇದಾರೆ, ಸೊ ಅವ್ರಿಗೆಲ್ಲ ದರ್ಶನ್ ಸರ್ ರಿಲೀಸ್ ಆಗಿರೋದು ತುಂಬಾನೇ ಖುಷಿ ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ಹೌದು. ಅಮೂಲ್ಯ ಅವರು ನನ್ನರಸಿ ರಾಧೆ ಸೀರಿಯಲ್ ಅಲ್ಲಿ ನಿಮ್ಮ ರೋಲ್ ಬಂದು ನೆಗೆಟಿವ್ ಅಂಡ್ ಪಾಸಿಟಿವ್, ಸೊ ಈ ತರ ಒಂದು ರೋಲ್ ಇತ್ತು. ಆ ತರದ ಒಂದು ರೋಲ್ ನಿಮ್ಮ ಒಂದು ಕರಿಯರ್ ಎಷ್ಟು ಪ್ಲಸ್ ಆಯ್ತು, ಎಷ್ಟು ಮೈನಸ್ ಆಯ್ತು ನಿಮ್ಗೆ? ನನ್ಗೆ ಅದಲ್ಲಿ ತುಂಬಾ ಶೇಡ್ಸ್ ಇತ್ತು ಕ್ಯಾರಿ ಮಾಡಕ್ಕೆ. ಆ ಒಂದು ಇನ್ನೋಸೆನ್ಸ್ ನ ಕ್ಯಾರಿ ಮಾಡ್ಬೇಕಾಗಿತ್ತು, ಮತ್ತೆ ಸಡನ್ ಆಗಿ ಯಾರು ಇಲ್ದಾಗ ವಿನಿಶ್ ನ ಕ್ಯಾರಿ ಮಾಡ್ಬೇಕಾಗಿತ್ತು. ಇನ್ನೊಂದ್ ಕಡೆ ಅದೇ ಆ ಇನ್ನೋಸೆನ್ಸ್ ನ ಕ್ಯಾರಿ ಮಾಡ್ಬೇಕು, ಇನ್ನೊಂದ್ ಕಡೆ ಒಂಥರ ಸರ್ಕಾಸ್ಟಿಕ್ ಲುಕ್ ನ ಕ್ಯಾರಿ. ಅದು ಒಂಥರ ಚೇಂಜ್ ಅವ್ರ ರಪ್ಪ. ನಾನು ಅದ್ರಿಂದ ತುಂಬಾ ಕಲ್ತ್ಕೊಂಡೆ. ನಮ್ ಚಂದನ್ ಅವ್ರ ಹತ್ರ ವಹಿಸ್ಕೊಂಡಿದ್ದೀನಿ. ಚಂದನ್ ಅಂದ್ರೆ ಅನ್ಕೋಸಿರ್ತಾರೆ ಜನ, ಯಾರು ಇರ್ಬೋದು ಚಂದನ್ ಅವರು ನಮ್ಮ ನನ್ನರಸಿ ರಾಧೆ ಸೀರಿಯಲ್ ಅಸೋಸಿಯೇಟ್ ಡೈರೆಕ್ಟರ್ ಕೋಟೇಶನ್, ನನ್ ಕೋಟೇಶನ್ ಅಂತಾನೆ ಕರೀತಾ ಇದೆ. ಕಲಿಯಕ್ ತುಂಬಾ ಕೆಲವೊಂದಷ್ಟು ಸಿಕ್ತು. ಅಂಡ್ ಹೆಂಗೆ ಸ್ವಿಚ್ ಆನ್ ಆಗ್ಬೇಕು, ಸ್ವಿಚ್ ಆಫ್ ಆಗ್ಬೇಕು ಅನ್ನೋದು ಗೊತ್ತಾಯ್ತು. ಒಂದ್ ಪಾತ್ರದಿಂದ ಇನ್ನೊಂದ್ ಪಾತ್ರಕ್ಕೆ ಹೆಂಗ್ ರಪ್ಪತ್ತ ಜಂಪ್ ಆಗ್ಬೇಕು ಅನ್ನೋದನ್ನ ನಾನ್ ಕಲ್ತ್ಕೊಂಡೆ. ಯಾಕಂದ್ರೆ ಚಕಾಚಕ್ ಇರ್ತಿತ್ತಲ್ಲ, ಅದು ಎಕ್ಸ್ಪ್ರೆಷನ್ಸ್ ಎಲ್ಲ ಚೇಂಜ್ ಮಾಡೋ ಅಂತದ್ದು. ಸೊ ಅದು ಒಂದು ಟಾಸ್ಕ್ ಆಗಿತ್ತು, ನಾನು ಕಲ್ತ್ಕೊಂಡಿದೀನಿ. ನೆಗೆಟಿವ್ ಏನಂದ್ರೆ ಎಲ್ಲ ಆಮೇಲೆ ಬಂದಿದ್ದ ಪಾತ್ರಗಳೆಲ್ಲ ನಂಗೆ ನೆಗೆಟಿವ್ ಮಾಡಿ ಅಂತ ವಿಲನ್ ಶೇಡ್ಸೇ ಬಂತು. ಅದ್ ನಂಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ನಂಗೆ ಬೇಸಿಕಲಿ ನನ್ಗೆ ಇಷ್ಟ ಇಲ್ಲ ನೆಗೆಟಿವ್ ಶೇಡ್, ನನಗ್ ಮಾಡಕ್ ಇಷ್ಟ ಆಗಿಲ್ಲ. ಸೊ ಅದೊಂದು ನೆಗೆಟಿವ್. ಒಂದು ಸೀರಿಯಲ್ ನೆಗೆಟಿವ್ ಮಾಡಿದ್ರೆ ಎಲ್ಲ ನೆಗೆಟಿವ್ ಆಗಿ ಕೇಳಿ. ಓಕೆ, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇವಾಗ. ಬಿಗ್ ಬಾಸ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ನಿಮ್ಗೆ ವಿನ್ ಆಗ್ಬೇಕು ಅಂತ ಆಸೆ ಇದೆ?
ಇಲ್ಲ ನಾನು ಇದಕ್ಕೇನು ಹೇಳಲ್ಲ, ಯಾಕಂದ್ರೆ ಯಾರ್ ಅರ್ಹತೆ ಇದೆಯೋ ಅಥವಾ ನಿಜವಾಗ್ಲೂ ಯಾರು ಜೆನ್ಯೂನ್ ಆಗಿ ಅಲ್ಲಿ ಅವ್ರ ವ್ಯಕ್ತಿತ್ವ ನೋಡ್ಸ್ಕೊಳ್ಳೋದು ಅವರೇ ವಿನ್ ಆಗ್ಲಿ ಅಂತ ಕೇಳ್ಕೊತೀನಿ. ಆಮೇಲೆ ನನಗೆ ಗೊತ್ತಿರೋ ಫ್ರೆಂಡ್ಸ್ ತುಂಬಾ ಜನ, ನನ್ ಭವ್ಯ ಬೇರೆ ಇದ್ದಾಳೆ, ಆಮೇಲೆ ಐಶು ಅವರು ಪರಿಚಯ ಇದಾರೆ, ಐಶು ಇದಾರೆ, ಹನುಮಂತು ಹನುಮಂತು ಇದಾನೆ, ಬಚ್ಚರಿ ಬ್ಯಾಚುಲರ್ ನಂದು ಕೋ ಕಂಟೆಸ್ಟೆಂಟ್. ಸೊ ಹಂಗಾಗಿ ಇವರು ಅವರು ಅಂತ ಹೇಳಕ್ಕಾಗಲ್ಲ. ಯಾರಿಗ್ ಯೋಗ್ಯತೆ ಇದೆಯೋ, ಯಾರು ಜನ ವೋಟ್ ಮಾಡ್ತಾರೋ ಇವ್ರ ಅರ್ಹತೆ ಇದೆ, ಅವ್ರು ವಿನ್ ಆಗ್ಲಿ ಇರುತ್ತೆ ನನ್ ಇಷ್ಟ. ಯಾಕಂದ್ರೆ ಇವ್ರು ನನ್ ಫ್ರೆಂಡು, ಅವ್ರ ನನ್ ಫ್ರೆಂಡ್ ಅಂತ ಹೇಳಕ್ ನನ್ಗೆ ಇಷ್ಟ. ಎಂಡ್ ಆಫ್ ದ ಡೇ ಅರ್ಹತೆ ಅಷ್ಟೇ. ಓಕೆ. ಸೊ ಇವಾಗ ಬಿಗ್ ಬಾಸ್ ಅಲ್ಲಿ ಹನುಮಂತ್ ಅವ್ರು ಇದಾರೆ. ನೀವ್ ಹನುಮಂತ್ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೀರಾ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಸೊ ಬಿಗ್ ಬಾಸ್ ಅಲ್ಲಿ ಹೇಗಪ್ಪ ಅಂತಂದ್ರೆ ತುಂಬಾ ಸೇಫ್ ಗೇಮ್ ಆಡ್ತಾರೆ, ತುಂಬಾ ಸೈಲೆಂಟ್ ಆಗಿರ್ತಾರೆ, ಆ ತರದೊಂದಿದೆ. ಸೊ ನೀವು ನೋಡಿರುವಂತ ಹನುಮಂತು ಹೇಗೆ, ಅದಕ್ಕಿಂತ ಫುಲ್ ಡಿಫ್ರೆಂಟ್ ಅಥವಾ ಬಿಗ್ ಬಾಸ್ ಅಲ್ಲಿ ಇರೋದೇ ಅವ್ರು ಕರೆಕ್ಟಾ ಅಂತ? ಹನುಮಂತು ನೀವ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಏನಂತಾರೆ ಹೆಂಗಿದಾರೋ ನನಗೆ ಗೊತ್ತಿಲ್ಲ, ಬಿಗ್ ಬಾಸ್ ಅಲ್ಲಿ ಪ್ರೆಸೆಂಟ್ಲಿ ಹೆಂಗಿದಾರೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಜಾಸ್ತಿ ಅಷ್ಟೊಂದು ಫಾಲೋ ಮಾಡಿಲ್ಲ ಬಿಗ್ ಬಾಸ್ ನ. ಬಟ್ ಅವನಲ್ಲಿ ಒಂದು ಮುಗ್ಧತೆ ಇದೆ. ಐ ಥಿಂಕ್ ಅವನ ಅದನ್ನ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಓಕೆ, ಸೂಪರ್. ಸೊ ನಿಮ್ಗೆ ಏನಾದ್ರೂ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದ್ರೆ ಹೋಗ್ತೀರಾ? ಅದೇ ಯೋಚನೆ ಮಾಡ್ತೀನಿ ಆ ಟೈಮ್ಗೆ ನನ್ ಮನ್ಸು ಏನಂತ. ಸೂಪರ್. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ ತಕ್ಷಣ ಯಾವ ತರ ಯೋಚನೆ ಬರುತ್ತೆ? ಯಾಕಂದ್ರೆ ಅಲ್ಲಿ ತುಂಬಾ ಜನ ಹೇಳ್ತಾರೆ, ಓಕೆ ಬಿಗ್ ಬಾಸ್ ಹೋದ್ರೆ ನಮ್ಮ ಕೆಲವೊಂದಿಷ್ಟು ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ ಅನ್ನೋ ತರ. ಸೊ ನಿಮ್ಮ ಪ್ರಕಾರ? ನನ್ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಅದನ್ನೇ, ಈಗ ಎಲ್ಲ ವಿತ್ ಮೇಕಪ್ ಅಲ್ಲಿ ನೋಡಿರ್ತಾರೆ, ಅಲ್ಲಿ ಇವಾಗ್ಲೂ ಮೇಕಪ್ ಮಾಡ್ಕೊಂಡೆ ಕುತ್ಕೊಳಕ್ ಆಗಲ್ಲ. ಮೇಕಪ್ ಮಾಡ್ಕೊಂಡ್ರು ಅಲ್ಲಿ ಕ್ಯಾಮ್ರಾ ಮುಂದೆ ಮೇಕಪ್ ಮಾಡ್ಕೊಂತಿರ ತೋರ್ಸೋದು. ಅಂದ್ರೆ ಹೆಂಗಿರ್ತಾರೋ ಹಂಗೆ ಅಲ್ಲಿ ಇರ್ಬೇಕಾಗುತ್ತೆ. ಅಲ್ಲೇನು ಫೇಕ್ ಮಾಡಕ್ಕಾಗಲ್ಲ. ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ಬಟ್ ಎಲ್ಲಾ ಕಡೆನೂ ಕ್ಯಾಮ್ರಾ ಇರೋದ್ರಿಂದ ಜಾಸ್ತಿ ಯಾವತ್ತು ಅಂದ್ರೆ ಅವ್ರ ನಾಟಕ ಮಾಡ್ಕೊಂಡೇ ಇರ. ಸೊ ಅವ್ರ ವ್ಯಕ್ತಿತ್ವ ಒಂದಲ್ಲ ಒಂದಿನ ಹೊರಗ್ ಬರುತ್ತೆ. ನಾಟಕ ಮಾಡ್ಸಿದ್ರು ಹೊರಗ್ ಬಂದೇ ಬರುತ್ತೆ ಅನ್ಸುತ್ತೆ. ಓಕೆ. ಸೊ ಡೈರೆಕ್ಟರ್ ಅಮೂಲ್ಯ ಗೌಡ ಅಂತ ಹೇಳ್ಕೊಂಡು ನಾವು ಪರದೆ ಮೇಲೆ ನೋಡ್ಬೋದಾ? 100% ಅದೇ ನಂಗೂ ಆಸೆ ಇರುತ್ತೆ. ಓಕೆ, ಸೂಪರ್. ಸೊ ನಮ್ಮ ಕಡೆಯಿಂದ ಕೂಡ ಇಷ್ಟು ಬೇಗ ಆ ತರದೊಂದು ಅಪಾರ್ಚುನಿಟಿ ನಿಮ್ಗೆ ಕೂಡ ಸಿಗ್ಲಿ ಅಂತ ಹೇಳ್ತಾ, ಫೈನಲ್ ಆಗಿ ಅಮೂಲ್ಯ ಅವರು ತುಂಬಾನೇ ಅದ್ಭುತವಾಗಿ ಆನ್ಸರ್ ಮಾಡಿದ್ರೆ ಇವತ್ತಿನ ನಮ್ಮ ಸೆಗ್ಮೆಂಟ್ ಅಲ್ಲಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಯಾವ ಕ್ವಶನ್ ಕೇಳಿದ್ರು ಕೂಡ ನೋ ಫಿಲ್ಟರ್ ಅಂತ ಹೇಳ್ತಾರಲ್ಲ, ಸೊ ಆ ತರ ಆನ್ಸರ್ ಮಾಡಿದ್ರಿ. ನನ್ಗಂತೂ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಇನ್ ಮುಂದೆ ನಿಮ್ಮ ಫ್ಯೂಚರ್ ಅಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೂ ಕೂಡ ಸಿಗ್ಲಿ. ಅಂಡ್ ನೀವು ಡೈರೆಕ್ಟರ್ ಆಗ್ಬೇಕಾಗಿರುವಂತಹ ಕನಸು ಆದಷ್ಟು ಬೇಗ ಈಡೇರ್ಲಿ ಅಂತ ನಾವು ನಮ್ಮ ಇದು ಟಾಪ್ ಮನ್ ಶೋ ಮುಖಾಂತರ ನಾನು ಹಾರೈಸ್ತೀನಿ ನಿಮ್ಗೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಗೂ ಅಷ್ಟೇ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ಅಂಡ್ ಒಳ್ಳೆ ನಿರೂಪಕ್ಕೆ ಆಗೋ ಎಲ್ಲ ಸ್ಕಿಲ್ಸ್ ಇದೆ. ಸೊ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಜಾಯಿಂಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಅಮೂಲ್ಯ ಗೌಡ ಅವರು ತುಂಬಾ ಅದ್ಭುತವಾಗಿ ನಾವ್ ಏನೇನ್ ಕೇಳ್ತೀವಿ ಸಕ್ಕತ್ತಾಗಿ ಆನ್ಸರ್ ಮಾಡಿದ್ರು. ಸೊ ಇದೇ ರೀತಿಯಾಗಿ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ದ ಟಾಪ್ ಮನ್ ಶೋ ನಲ್ಲಿ ಇನ್ನಷ್ಟು ಪ್ರತಿಭೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ದ ಟಾಪ್ ಮನ್ ಶೋ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.